ಕೊಡಬೇಕಾಗಿಲ್ಲ ಸರ್. 5 ನಿಮಿಷ ಮಾತಾಡಿ, 10 ನಿಮಿಷ ಮಾತನಾಡಿ ಅಂತ ಅವರು ಎಷ್ಟು ಬೇಕೋ ಅಷ್ಟೇ ಮಾತನಾಡಿ ಅವರ ಮಾತುಗಳನ್ನ ನಿಲ್ಲಿಸುವಂತ ಪ್ರವೃತ್ತಿ ಬಹಳ ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ. ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ವೇದಿಕೆಯ ಗಣ್ಯರಲ್ಲಿ ಡಾಕ್ಟರ್ ವ್ಯಾಸರಾವ್ ನಿಂಜೂರ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭಾಗ್ಯ 81ರ ಪ್ರಾಯದಲ್ಲಿ ಅತ್ಯಂತ ಸಕ್ರಿಯವಾಗಿ ಬರವಣಿಗೆಯನ್ನು ಮಾಡ್ತಾರೆ. ಮಾತು ಇನ್ನಷ್ಟು ಈ ಎರಡು ಕೃತಿಗಳು ಇಂದು ತಮ್ಮೆದುರಲ್ಲಿ ಲೋಕಾರ್ಪಣೆಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಲಾ ಅವರ ಆಸಕ್ತಿ, ಕಷ್ಟ, ಪರಿಶ್ರಮದ ಜೊತೆಯಲ್ಲಿ ಅದರ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರ ಒಂದು ನಿರಂತರವಾದಂತಹ ಪ್ರೋತ್ಸಾಹ. ಮುಂಬೈ ಮಹಾನಗರದಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಏಳಿಗೆಗೆ ಸದಾ ಶ್ರಮಿಸುತ್ತಿರುವಂತಹ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ವಿಮರ್ಶಕರಾಗಿ, ಸಂಘಟಕರಾಗಿ, ಸಂಶೋಧಕರಾಗಿ, ಪ್ರಕಾಶಕರಾಗಿ ಹೀಗೆ ನಾನಾ ಬಗೆಯ ವ್ಯಕ್ತಿತ್ವ ಅವರದು. ಅವರು ಸದಾ ಕ್ರಿಯಾಶೀಲತೆಯನ್ನ ಮೈಗೂಡಿಸಿಕೊಂಡಿರುವ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು. ಏನೇನೋ ಓದಿನ ಪರಿ ಲೇಸು ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದನ್ನೇ ನಂಬಿಕೊಂಡು ಬಂದವರು. ಅದರಲ್ಲಿ ವಿಶೇಷ ನಂಬಿಕೆ. ಸದಾ ಓದು, ಬರಹ, ಸಂಶೋಧನೆಗೆ ತನ್ನನ್ನ ಮೀಸಲಾಗಿಡುವಂತ ಡಾಕ್ಟರ್ ಉಪಾಧ್ಯಾಯ ಅವರು ಇದುವರೆಗೂ ಸುಮಾರು 75ಕ್ಕೂ ಹೆಚ್ಚು ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಮೊನ್ನೆ ಅಷ್ಟೇ ಇದೇ ವೇದಿಕೆಯಲ್ಲಿ ಡಾಕ್ಟರ್ ನರಹಳ್ಳಿ ಪ್ರತಿಷ್ಠಾನದವರು ಕೊಡಮಾಡುವಂತಹ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೂಡ ನಾವೆಲ್ಲರೂ ಸಂಭ್ರಮವನ್ನ ಪಟ್ಟಿದ್ದೇವೆ. ನಾನು ಎಲ್ಲಿ ಉಪಾಧ್ಯಾಯರ ಪರಿಚಯವನ್ನ ಮಾಡಿದ್ದು ನೀವು ನೋಡಿರ್ಲಿಕ್ಕಿಲ್ಲ. ಇವತ್ತಾದ್ರೂ ಒಂದೆರಡು ಶಬ್ದ ಮಾತಾಡ್ತೇನೆ ಅಂತ ನಿಂತಿದ್ದಾರೆ. ಇರ್ಲಿ, ಈಗ ವೇದಿಕೆಯನ್ನ ಉಪಾಧ್ಯಾಯರ ಕೃತಿಯನ್ನ ಲೋಕಾರ್ಪಣೆಗೊಳಿಸಿ 2 ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಮತ್ತು ಮೈಸೂರು ಅಸೋಸಿಯೇಷನ್ ಮುಂಬೈ ಇವರ ಜಂಟಿ ಆಶ್ರಯದಲ್ಲಿ ಕಲಾ ಭಾಗವತ್ ವಿರಚಿತ 2 ಕೃತಿಗಳ ಬಿಡುಗಡೆ ಆಗಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ಕೋಟ ಕನ್ನಡದಲ್ಲಿ, ಕುಂದಾಪುರದ ಕನ್ನಡದಲ್ಲಿ ನಿಂಜೂರವರಿಗೆ ಗೊತ್ತಿದೆ, ಅಂಬುಡು ಅಂತ ಹೇಳ್ತಾರೆ, ಅವಳಿ ಜವಳಿ ಅಂತ. ಈ ಪದದ ನಿಷ್ಪತ್ತಿ ನಾವು ಸುಮಾರು ಕೋಶದಲ್ಲಿ ನೋಡ್ತೀವಿ. ಯಜ್ಞನಾರಾಯಣ ಉಡುಪ, ಅವರು ಇವರು ಅಂತ. ಇನ್ನು ನನಗದರ ಎಟಿಮಾಲಜಿ ಸರಿ ಗೊತ್ತಾಗ್ಲಿಲ್ಲ, ಏನಿದು ಅಂಬುಡು ಅಂತ. ಅವಳಿ ಜವಳಿ ಕೃತಿಯನ್ನ ತಂದಂತಹ ಕಲಾ ಭಾಗವತ್ ಅವರು ಇವತ್ತಿನ ಕಾರ್ಯಕ್ರಮದ ಕಣ್ಬೆಳಕು, ಕಣ್ಮಣಿ, ಮದುಮಗಳು. ಇಡೀ ಕಾರ್ಯಕ್ರಮಕ್ಕೆ ಯಶಸ್ಸಿನ ಹಿಂದೆ ಕಲಾ ಚಿದಾನಂದ್ ಭಾಗವತ್ ಅವರ ಪರಿವಾರ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಒಂದು ಮೆರಗನ್ನ ತಂದುಕೊಟ್ಟು ಈ ಕೃತಿಯನ್ನ ಬಿಡುಗಡೆ ಮಾಡಿದ, ಪ್ರಾಯ ಹೇಳಬಾರದು ಅಂತ 18ರ ಪ್ರಾಯದ ಹುಮ್ಮನಸ್ಸಿನ 81ರ ಸಕ್ರಿಯ ಸಾಹಿತಿ, ಡಾಕ್ಟರ್ ವಿಜ್ಞಾನಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದಂತಹ ವಿಜ್ಞಾನಿ ಡಾಕ್ಟರ್ ವ್ಯಾಸರಾವ್ ನಿಂಜೂರ್ ಅವರೇ. ಉತ್ಸವ ಮೂರ್ತಿ ಕಲಾ ಭಾಗವತ್ ಆದ್ರೆ ಮೂಲ ಮೂರ್ತಿ ಅಂತ ಇರ್ತದೆ, ಮೂಲ ಪ್ರೇರಣೆ ಅಂತ, ಒಂದು ಶಕ್ತಿ ಕೇಂದ್ರವಾಗಿರುವವರು ಅಣ್ಣ ಡಾಕ್ಟರ್ ಜಯಂತ ಕಾಯ್ಕಿಣಿ ಅವರು. ಕನ್ನಡದ ಯಾವ ಸಾಹಿತಿಗಳು ಈ ತರದ ಒಂದು ಸ್ಟಾರ್ ವರ್ಚಸ್, ಒಂದು ಸ್ಟಾರ್ ವ್ಯಾಲ್ಯೂ ಇರುವಂತಹ ಸಾಹಿತಿಗಳು ಇವತ್ತಿಗಿಲ್ಲ ನಮ್ಮ ನಡುವೆ. ಹಿಂದೆ ಅನಂತಮೂರ್ತಿ ಇದ್ರು, ಗಿರೀಶ್ ಕಾರ್ನಾಡ್ ಇದ್ರು. ಮೊನ್ನೆ ಒಂದು ಆನ್ಲೈನ್ ಮುಖಾಂತರವಾಗಿ ಅವರ ನೋ ಪ್ರೆಸೆಂಟ್ ಪ್ಲೀಸ್ ಅಂತ ಅದು ಬಿಡುಗಡೆ ಆಯ್ತು. 100 ಮಂದಿ ಹೆಣ್ಣು ಮಕ್ಕಳು ನಂಗೆ ಹೊಟ್ಟೆಗೆ ಹೆಚ್ಚಾಗ ಎಲ್ಲ ಹೆಣ್ಣು ಮಕ್ಕಳಿರಿ, ಒಬ್ಬ ಪುರುಷ ಇಲ್ವಲ್ಲ. ನನಗೆ ಹೇಳಿದ್ರೆ ಬರ್ತಿದ್ದೆ. ಸಾಹಿತ್ಯ ಸಂಭ್ರಮದಲ್ಲಿ ನನ್ನನ್ನು ಯಾರು ಕ್ಯಾರೆ ಮಾಡ್ತಾರೆ ನೋಡಿ, ನಾವೇ ಸುಳ್ಳು ಹೇಳ್ತಾ ಇಲ್ಲ. ಇದು
ಇದು ಜಯಂತರ ಹೆಚ್ಚುಗಾರಿಕೆ ಅಂತ ನಾನು ಅನ್ಕೊಂಡೆ. ಈ ಕೃತಿ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಬಂದಿರುವ ಹಿರಿಯ ಸಹೋದರಿ ರಂಗನಟಿ ಅಹಲ್ಯ ಬಲ್ಲಾಳ್ ಅವರೇ, ಇನ್ನೊಂದು ಕೃತಿಯ ಕುರಿತು ಮಾತಾಡಲಿಕ್ಕೆ ಬಂದಿರುವಂತಹ ಶಶಿಕಲಾ ಹೆಗಡೆ ಅವರೇ, ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರೇ, ಗೆಳೆಯರಾದ ಡಾಕ್ಟರ್ ಶಂಕರ್ಲಿಂಗ್ ಅವರೇ, ನೇಪಥ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಸವಿತಾ ಶೆಟ್ಟಿ ಅವರೇ, ಪ್ರತಿಭಾ ರಾವ್ ಅವರೇ, ಎಲ್ಲ ಕನ್ನಡ ಬಂಧುಗಳು, ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಕಳೆಯನ್ನ ಏರಿಸಿದಂತಹ ತಬಲಾದಲ್ಲಿ ನಾನು ಆವಾಗ ಅಚ್ಚರಿಗಳು, ಎಂತಹ ಪ್ರತಿಭೆ. ಆಶೀಶ್ ಭಾಗವತ್ ಅವರು, ಕಾವ್ಯ ಶಂಕರಲಿಂಗ ಅವರು ಕೇಳಿದ್ರು, ಕಾವ್ಯ ಭಾಗವತ್ ಅವರು ಹಾಡುಗಾರಿಕೆ, ಯಾರು ಇವರು ಅಂತ. ಇವ್ರಿಗೆ ಯಾವಾಗ ನಾವು ವೇದಿಕೆಯನ್ನು ಕೊಡ್ತೇವೆ, ಯಾರ್ಯಾರಿಗೋ ಕಲಾವಿದರಿಂದ ಬೆಂಗಳೂರಿನ ಕರೆಸಿ ಅವರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳಿಸ್ತೇವೆ ಹಮ್ಮಿಣಿಯನ್ನು, ಅದನ್ನ ನಮ್ಮ ನಡುವಿನ ಕಲಾವಿದರನ್ನು ಗುರುತಿಸುವುದು ನಮ್ಮ ಕರ್ತವ್ಯ ಎನ್ನುವಂತ ಆ ದೃಷ್ಟಿಯಿಂದ ಇವತ್ತು ಹೊಸ ವೇದಿಕೆ ಶ್ರಾವ್ಯ ತುಂಬಾ ಚೆನ್ನಾಗಿ ಹಾಡ್ತಾರೆ. ಹೊಸ ಕಲಾವಿದರಿಗೆ, ಯುವ ಕಲಾವಿದರಿಗೆ ವೇದಿಕೆಯನ್ನ ಕೊಡುವ ಕೆಲಸವನ್ನ ವಿಶ್ವವಿದ್ಯಾಲಯ ಮಾಡಿದೆ. ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮದ ಯಶಸ್ಸಿಗೆ ಒಂದು ತಿಂಗಳಿಂದ ಶ್ರಮಿಸ್ತಾ ಬಂದಂತಹ ಕಲಾ ಚಿದಾನಂದ ಭಾಗವತ್ ಮತ್ತು ಪರಿವಾರ ಅವರೆಲ್ಲರಿಗೆ, ಗೆಳೆಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಜಯ ಸಾಲ್ಯ, ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಹೆಚ್ಚು ಖುಷಿಯನ್ನು ಕೊಟ್ಟಿದೆ. 2 ವರ್ಷಗಳ ಬಳಿಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕೃತಿ ಬಿಡುಗಡೆ. ನಮ್ಮ ವಿಭಾಗದ ವಿದ್ಯಾರ್ಥಿ ಮಿತ್ರರ ಬಗ್ಗೆ ನನಗೆ ಬಹಳ ಹೆಮ್ಮೆ. ಥಾಣೆ ಕನ್ನಡದ ಶಿಲಾಹಾರ ರಾಜಧಾನಿ. ನವೆಂಬರ್ ತಿಂಗಳಲ್ಲಿ ಕೊಡಗು ಶೆಟ್ಟಿ ಅವರ ಬಗ್ಗೆ ಉದಯ್ ಶೆಟ್ಟಿ ಅವರು ಬರೆದಂತಹ ಪುಸ್ತಕ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಬಿಡುಗಡೆ ಕಂಡಿತು. ಅನಂತರ ಡಿಸೆಂಬರ್ ತಿಂಗಳಲ್ಲಿ ಸಹೋದರಿ ಜ್ಯೋತಿ ಶೆಟ್ಟಿ ಅವರ ಪುಸ್ತಕ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಬಿಡುಗಡೆ ಆಯಿತು. ಏನು ಕೇಳಬೇಕು. ಅನಂತರ ಇದೇ ವೇದಿಕೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪಾರ್ವತಿ ಪೂಜಾರಿ ಅವರ ಒಂದು ಕೃತಿ ಬಿಡುಗಡೆ ಆಯಿತು. ಇದೀಗ ಸರದಿ ನಮ್ಮ ಕಲಾ ಭಾಗವತ್ ಅವರು ಮುಂದಿನ ಸರದಿಗೋಸ್ಕರ ನಮ್ಮ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳ ಒಂದು ಕ್ರಿಯಾಶೀಲತೆಯಿಂದ ವಿಭಾಗಕ್ಕೆ ಒಂದು ಹೊಸ ಹುಮ್ಮಸ್ಸು ಬಂದಿದೆ ಅಂತ ನಾನು ಅನ್ಕೊಂಡೆ. ಇವತ್ತು ಬಿಡುಗಡೆ ಆಗಿರುವಂತಹ ಈ ಒಂದು ಕೃತಿ ಒಂದು ರೀತಿಯಲ್ಲಿ ನನಗೆ ಈ ಹೊತ್ತು ಕನ್ನಡದ ಹಿರಿಯ ಚೇತನ SV ಪರಮೇಶ್ವರ್ ಭಟ್ರು ನೆನಪಾಗ್ತಾರೆ. SVP ಅಂತ ನಾವು ಕರಿತೀವಿ, ಮೇ ತರಗತಿಯಲ್ಲಿ ಮಾತಾಡ್ತೀವಿ. ಅವ್ರು ಹೇಳ್ತಾರೆ, ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಸತತಾಭ್ಯಾಸವು ಬೇಕು, ಇದಕ್ಕೆ ಇನ್ನೊಂದು ಸೇರಿಸಬೇಕು, ಕವಿಗೆ ಜಾಹೀರಾತು ಬೇಕು. ಅಡ್ವರ್ಟೈಸ್ಮೆಂಟ್ ಎಲ್ಲ ಕಡೆ ಪೇಪರ್ ತೆಗೆದು ನೋಡಿ, ಅಡ್ವರ್ಟೈಸ್ಮೆಂಟ್. ಟೈಮ್ಸ್ ಆಫ್ ಇಂಡಿಯಾ ಏನು ಸುದ್ದಿನೇ ಬರುದು, ಅಲ್ಲಿ ಬರೇ ಸುದ್ದಿಯೇ ಇಲ್ಲ, ಬರೇ ತುಂಬಿ ಇರ್ತಾರೆ ಅಡ್ವರ್ಟೈಸ್ಮೆಂಟ್. ಕವಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಇಂತಹ ಕಾರ್ಯಕ್ರಮದ ಮುಖಾಂತರವಾಗಿ ನಾವಿವತ್ತು ಜಾಹೀರಾತು ಕೊಡುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕನ್ನಡ ವಿಭಾಗದ 82ನೆಯ ಪ್ರಕಟಣೆಯಾಗಿ ಇವತ್ತು ಜೀವಸ್ವರ ಜಯಂತ ಕಾಯ್ಕಿಣಿ ಅವರ ಪ್ರಬಂಧ ಲೋಕದ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿದು ಬಹಳ ಸೊಗಸಾದಂತಹ ಕೃತಿ, ಬಹುಶಃ ಮೂರ್ಕಾಲ ಉಳಿಯಬಲ್ಲಂತಹ ಒಂದು ಕೃತಿಯನ್ನ ಸಹೋದರಿ ಕಲಾ ಭಾಗವತ್ ರಚನೆ ಮಾಡಿಕೊಟ್ಟರು. ಮುಂಬೈ ಕನ್ನಡಿಗರು ಅವರಿಗೆ ನಿನ್ನೆ ಧಾರವಾಡದಿಂದ ಒಬ್ಬರು ಯಾರೋ ಕರೆ ಮಾಡಿ ಕೇಳಿದ್ರು, ಇದು PhD ಮಹಾಪ್ರಬಂಧ ಅಂತ ಅಲ್ಲ ಅಂತ ಹೇಳಿದ್ರು. MPhil ಕೇಳಿದ್ರು, ಅಲ್ಲ ಅಂತ ಹೇಳಿದ್ರು. MA ಅಂತ, ಹೌದಾ? ಹೌದು ಅಂತ ಹೇಳಿದ್ರು. ನಿಜನಾ ಅಂತ ಕೇಳಿದ್ರು, ಹೌದು ಅಂತ ಹೇಳಿದ್ರು. ಅಂದ್ರೆ MA ವಿದ್ಯಾರ್ಥಿಗಳು ಇಂತಹ ಉತ್ಕೃಷ್ಟವಾದ ಒಂದು ಸಂಪ್ರಬಂಧವನ್ನ ರಚನೆ ಮಾಡ್ತಾರೆ ಅನ್ನುವಂಥದ್ದು, ಇದು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡು, ಯಾಕೆ ಆಗೋದಿಲ್ಲ? ಇದು ನನಗೆ ನೆನಪು ಸರಿ ಇದ್ರೆ ಕಲಾ ಅವ್ರು ಹೇಳಬೇಕು. 1 ವರ್ಷದ ಕೆಳಗೆ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಆದಾಗ, ವಿಶ್ವವಿದ್ಯಾಲಯಕ್ಕೆ ಸಲ್ಲಿಕೆ ಆದಾಗ 107 ಪುಟ ಇತ್ತು. ಈಗ ಅದರ 220 ಪುಟಕ್ಕೆ ಬಂದು ನಿಂತಿದೆ. ಇದು ನಿಜವಾದ ಆಸಕ್ತಿ. ಅಹರ್ನಿಶಿಯಾಗಿ ಸತತವಾಗಿ ಓದು, ಬರಹ, ತಿದ್ದುಪಡಿ, ಸತತವಾಗಿ ತಿದ್ದುಪಡಿಯ ಮುಖಾಂತರವಾಗಿ ಅವರು ಬೆಳೆದಿದ್ದಾರೆ ಅನ್ನುವಂಥ ವ್ಯಾಪಕ ಓದು ಅಧ್ಯಯನ ಕಲಾ ಭಾಗವತ್ ಅವರ ಆಸಕ್ತಿ ಅಂತ ಹೇಳಿದ್ರೆ, ಇತ್ತೀಚಿನ ಆವಾಗ ಜಯಂತ ಕಾಯ್ಕಿಣಿ ಅವರು ಬಹಳ ಬೇಸರದಿಂದ ಸಂವಾದದಲ್ಲಿ ಹೇಳ್ತಾ ಇದ್ರು, ನಮ್ಮ ಇತ್ತೀಚಿನ ವಿದ್ಯಾರ್ಥಿಗಳು, ಹೊಸ ತಲೆಮಾರಿನ ಮುಂಬೈ ಸಾಹಿತಿಗಳು ಓದೋದಿಲ್ಲ ಅನ್ನುವಂಥ. ಏನ್ ಬರಿತಾ ಇದ್ದಾರೆ? ಅವರಿಗೆ ಮಾರ್ಗದರ್ಶನವೇ ಇಲ್ಲ. ಮಂಗಳೂರು ಮಲ್ಲಿಗೆ, ಗೋಳಿಯಂಗಡಿ ಗೆಣಸು, ಹಾಲಾಡಿ ಹಲಸು, ಇಂಥದ್ರ ಬಗ್ಗೆ ಲೇಖನ ಬರೀತಾ ಇದ್ದಾರೆ. ಗೆಣಸು ತಿಂದು ಮೈ ಮನಸ್ಸು ಅರಳಿತು, ಒಂದು ವಾಕ್ಯ. ಗ್ಯಾಸ್ ಆಗ ಸಮಯ ಗೆಣಸ್ತಿದ್ರೆ ಅಲ್ಲ, ವಾಕ್ಯ ರಚನೆಯ ಅಂದ್ರೆ ಯಾವುದ್ರ ಬಗ್ಗೆ ಬರಿಬೇಕು? ಒಂದು ಲೇಖನ ಬರೆದ್ರೆ, ಒಂದು ಜಯಂತನ ಪ್ರಬಂಧ ಇದೆ, 100 ಕಾಲ ಉಳಿಬೇಕು, ಅದು ಪ್ರಬಂಧದ ಒಂದು ಗುಣ ಅಂತಿದೆ, ಪ್ರಬಂಧದಲ್ಲಿ ಒಂದು ಧ್ವನಿ ಅಂತಿದೆ. ಅಂಥದ್ದು ಇಲ್ಲದೆ ಇದ್ರೆ ಇಂತಹ ಕಲಬುರ್ಗಿ ಅವರ, ನನ್ನ ಗುರುಗಳು ಕಲಬುರ್ಗಿ ಅವರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಂಥದ್ದು ಬರೋ ರದ್ದಿ ಆಗುತ್ತೆ. ರದ್ದಿಯನ್ನ
ಬೆಳೆಸಬೇಡಿ. ಏನು ಬರೆದ್ರು ಅದನ್ನ ಸಂಕ್ಷಿಪ್ತವಾಗಿ ಕಾವ್ಯಾತ್ಮಕವಾಗಿ ಬರೆಯುವ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡು, ಇದಕ್ಕೆ ನಮಗೆ ಜಯಂತ ಮಾದರಿ ಇತ್ತು. ಯಾಕೆ ನನಗೆ ಇವತ್ತು ಜಯಂತ ಮುಖ್ಯರಾಗ್ತಾರೆ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಕಾವ್ಯವನ್ನ ಸಾಹಿತ್ಯವನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದಕ್ಕೆ ಅವ್ರ ಮಾದರಿ, ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ಹೇಗೆ ಬರೀಬೇಕು ಅನ್ನುವಂಥ ಅದನ್ನ ನಮಗೆ ಕಲಾ ಭಾಗವತ್ ಅವರು ತೋರಿಸಿಕೊಟ್ಟಿದ್ದಾರೆ. ಅವರನ್ನು ನೋಡಿದಾಗ ನನಗೆ DVG ಅವರು ಅವ್ರ ಕುರಿತ ಒಂದು ಪದ್ಯ ಬರೆದಿದ್ದಾರೋ ಅಂತ ಅನಿಸ್ತಾ ಇದೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳ ಕೂಟದಲ್ಲಿ ಓಡಾಡ್ತಾರೆ. ಗುಮ್ಮನ್ ಕುಸ್ಕ ಅಲ್ಲ, ಕೆಲ ವಿದ್ಯಾರ್ಥಿಗಳು ಗುಮ್ಮನ್ ಕುಸ್ಕ ಮಾತಾಡೋದಿಲ್ಲ, ಬೀಚಿ ಹೇಳ್ತಾರಲ್ಲ, ಹುಡುಗರು ಹಲ್ಲೇ ತೋರಿಸೋದಿಲ್ಲ, ನಗೋದೇ ಇಲ್ಲ. ಏನು ಆದಿಶೇಷ ಎಲ್ಲ ಹೊತ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಹಾಗೆ, ಅವನಿಗೇನೋ ಭೂಮಿಯನ್ನು ಹೊತ್ಕೊಂಡಿದ್ದಾನೆ ನಂಬಿಕೆ ನಾವು ಹಾಗೆ ಇರ್ತಾರೆ. ಮಾತಾಡಿ ಇಲ್ಲ ನಮ್ಮ ಜ್ಯೋತಿ ಇದ್ದಾರೆ, ಎಷ್ಟು ಕಿಲ ಶಿಡ್ಲ ಇದ್ದಾರೆ, ಎಷ್ಟು ಮಂದಿ ವಿದ್ಯಾರ್ಥಿ ತರಗತಿಯಲ್ಲಿ ಒಂದು ಉಮೇದು ಬರುತ್ತೆ ಪಾಠ ಮಾಡುವಲ್ಲಿ. ಕೆಲವರು ಏನಿಲ್ಲ ಏನ್ ಮಾಡಿ, ಕೆಲವು ದೈವಗಳು ಹಾಗೆ ಇರ್ತವೆ, ಅವು ಬಹಳ ಸುಮ್ಮನೆ ಸಪ್ಪಿಗೆ ಅವ್ರು ಟೀಕೆ ಮಾಡ್ತಾ ಇಲ್ಲ, ಹಾಗೆ ಇರ್ತವೆ. ಸಮಯದ ಸಾಹಿತ್ಯದ ವಿದ್ಯಾರ್ಥಿ ಒಂದು ಜೀವಂತಿಕೆ ಇಲ್ಲದೆ ಹೋದ್ರೆ ಸಾಹಿತ್ಯದ ಕುರಿತು ಓದುವ ಇಲ್ಲಿ ಮೊಹಮ್ಮದ್ ಮಾರ್ನಾಡಿದ್ದಾರೆ, ಮೈ ಮೇಲೆ ಆವೇಶ ಬಂದ ಹಾಗೆ ನಟನೆ ಮಾಡ್ತಾರೆ, ಅಭಿನಯ ಮಾಡ್ತಾರೆ. ಸೂರಿ ಮಾರ್ನಾಡಿದ್ದಾರೆ, ಅವಿನಾಶ್ ಕಾಮತ್ ಇದ್ದಾರೆ, ಅವರಿಂದ ನಾವು ಕಲಿಬೇಕು ಸಾಹಿತ್ಯವನ್ನು ಓದುವ ಕ್ರಮ ಹೇಗೆ. ಹೀಗಾಗಿ ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ ಅನೇಕ ವರ್ಷಗಳ ಕಾಲ ಸಂಗೀತವನ್ನು ಕಲಿತಿದ್ದಾರೆ. ಒಮ್ಮೆ ಶಾಸ್ತ್ರದಲ್ಲಿ, ಸಂಗೀತ ಒಂದು ಶಾಸ್ತ್ರ ಅಷ್ಟೇ ಅಲ್ಲ, ಈಗ ಒಂದು ದೊಡ್ಡ ಜವಾಬ್ದಾರಿಯನ್ನ ಗುಡ್ಡವನ್ನು ಒಯ್ದು ಮೇಲೆ ಹಾಕೊಂಡಿದ್ದಾರೆ. 21ನೇ ಶತಮಾನದ ಕನ್ನಡ ವಿಮರ್ಶೆ ಕುರಿತು PhD ಅಧ್ಯಯನ ನಿರತರಾಗಿದೆ. ಕರ್ನಾಟಕದ ಹಿರಿಯ ವಿದ್ವಾಂಸರಲ್ಲಿ ಕೇಳ್ತಾ ಇದ್ರು, ಇದು ಆಗತ್ತಾ ನಿಮಗೆ ಅಂತ. ತೋರಿಸ್ಬಿಡ್ಬೇಕು ಆಗತ್ತೆ ಅಂತ. ಸಿದ್ಧಾಂತ ವಿಮರ್ಶೆ ಅನ್ನುವಂಥ ಒಂದು ಸಿದ್ಧಾಂತ, ಆ ಕುರಿತು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಸಂಸಾರದಲ್ಲಿ, ಹೌದಾ, ಒಳ್ಳೆಯ ಪಾಕಶಾಸ್ತ್ರ, ಇಲ್ಲಿ ಗೆಣಸಲೆ ಬರ್ತದೆ ಈ ಭಾಗಕ್ಕೆ, ಅನಿತಾ ಅವರ ನೀರು ದೋಸೆ ಬರುತ್ತೆ. ಏನು ವಿದ್ಯಾರ್ಥಿಗಳ ಒಂದು ಪ್ರೀತಿಯಪ್ಪ. ಇಲ್ಲಿ ಸುರೇಖ ದೇವಾಡಿಗೆ ಇದ್ದಾರೆ, ಹೋಳಿಗೆ 50 ಹೋಳಿಗೆ 100 ಹೋಳಿಗೆ ಏನಾದ್ರು ಕಾರ್ಯಕ್ರಮ. ಪಾರ್ವತಿ ಅವರಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಎಂತಹ ಒಂದು ಪ್ರೀತಿಯಪ್ಪ ಇದು, ನಾವೇನೂ ಅವ್ರಿಗೆ ಕೊಡ್ಲಿಲ್ಲ, ಅವ್ರು ಕೊಟ್ಟಿರುವಂತಹದ್ದೇನೆ. ಮೊನ್ನೆ ಸರ್ವೋತ್ತಮ ಶೆಟ್ಟಿ ಅವರು ದುಬೈಯಿಂದ ಬಂದರು, ಅಬುದಾಬಿಯಿಂದ ಬಂದರು. ನಮ್ಮ ಪೇತ್ರಿಯವರ ಊಟ, ಗಂಗಾವತಿ ಪ್ರಾಣೇಶ್ ಅವರು ಬಂದು 150 ಮಂದಿಗೆ ಉಚಿತವಾಗಿ ಊಟ. ಯಾರು ಕೊಡ್ತಾರೆ? 100 ರೂಪಾಯಿ ಕೊಡೋದಿಲ್ಲ. ಮಾತೆಲ್ಲ ಆಡ್ತೇವೆ ನಾವು, ಹೌದಾನೆ. ವಿಭಾಗ ನನ್ನದು ಅಂತಹ ಕಾರ್ಯಕ್ರಮವನ್ನು ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ. ಏನೋ ಜೋರು ಮಾಡಿದ್ರೆ ಸುಮ್ಮನೆ ಇದ್ದು ಬಿಡ್ತಾರೆ. ಮಾತೆ ಮೊನ್ನೆ ಜೋರು ಮಾಡಿದೆ, ಯಾವುದೋ ಒಂದು 2 ದಿನ ಮಾತಾಡಲಿಲ್ಲ, ಏನಾಯ್ತಪ್ಪ ಇದು ಅಂತ ಬೇಕು. ಕೊನೆ ನನ್ನನ್ನು ತಿದ್ದುಕೊಂಡೆ, ಇಷ್ಟು ಜೋರಾಗಿ ಹೇಳಬಾರ್ದಾಗಿತ್ತು, ಸರಿಯಾಗಿ ಹೇಳಬೇಕಾಗಿತ್ತು. ಅಲ್ಲೇ ಬಲ್ಲಾಳ್ ಅವರಿದ್ದ, ಸುಮಾರು 20 ವರ್ಷಗಳ ಕೆಳಗೆ MA ಮಾಡಿದ್ರು. ಎಷ್ಟು ಬಾರಿ ಹೇಳಿದೆ, ಜಯಂತ್ರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಿ, ಏನಾದ್ರೂ ಬರೀರಿ. ತುಂಬಾ ಪ್ರತಿಭಾವಂತ, ಮಹಾ ಉದಾಸೀನ, ಎಷ್ಟು ಟ್ಯಾಲೆಂಟ್ ಇದೆ ನಮ್ಮ ವಿದ್ಯಾರ್ಥಿಗಳಲ್ಲಿ. ನಾನು ಬೈದ್ರೋಡಿ ನಾಳೆ ಸರಿ ಈಗ ಹೇಳಬಾರ್ದಿತ್ತು. ತುಂಬಾನೇ ಬಹಳ ಪ್ರತಿಭಾವಂತ, ಆದ್ರೆ ಏನ್ ಮಾಡೋದು, ಏನೂ ಬರೀಲಿಲ್ಲ. ಇಂತಹ ಅವರಿಗಾಗ್ಲೇ ಬಿಟ್ಬಿಟ್ಟೆ, ಆಯ್ತಾ. ಕೊನೆಗೆ ಇವ್ರಿಗೆ ಹೇಳಿದೆ, ಆಯ್ತು ಅಂತ ಹೇಳಿದ್ರೆ. ನನಗೆ ಬಹಳ ಇದಂತ ಹೇಳಿದ್ರೆ PM ಹೆಗಡೆ ಅವರು ಅಂತ ಹೇಳಿದ್ರೆ, ಅದು ಮಾತು ಬಹಳ ಕಡಿಮೆ. ಒಂದೇ ಒಂದು ಪ್ರಶ್ನೆ ಕೇಳಿದ್ರೆ ಪಟಕ್ ಅಂತ ಉತ್ತರ ಅಲ್ಲಿ ನಿಲ್ಸಿಬಿಡುದು. ಅವ್ರ ಬಾಯಿಗೆ ಕೋಲ್ ಹಾಕಿ ಇಷ್ಟು ದೀರ್ಘವಾದ ಒಂದು ಸರಿಯಾದಂತಹ 10 ಲೇಖನಗಳಿಲ್ಲ, ಲಭ್ಯ ಇಲ್ಲ, ಮಾಹಿತಿಗಳಿಲ್ಲ. ಅದನ್ನ ಕಲೆ ಹಾಕುವುದು, ಅದ್ರ ಕುರಿತು ಕೃತಿ ರಚನೆ ಮಾಡೋದಿದೆಯಲ್ಲ, ಇದು ತುಂಬಾ ಕಷ್ಟದ ಕೆಲಸ. ನಮ್ಮ ವಿದ್ಯಾರ್ಥಿಗಳು ಅದನ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪ್ರತಿಭಾರಾವ್ ಅವರಿದ್ದಾರೆ, ಸುಧಾಮೂರ್ತಿ ಅವರ ಕುರಿತು ಕರ್ನಾಟಕದಲ್ಲಿ ಅಧ್ಯಯನ ಆಗಿಲ್ಲ ಇವತ್ತು. ಆ ಸುಧಾಮೂರ್ತಿ ಅವರ ಕುರಿತು ನಮ್ಮ ವಿಭಾಗದ ವಿದ್ಯಾರ್ಥಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಧ್ಯಯನ ಮಾಡೋದು. ಇದಕ್ಕಿಂತ ದೊಡ್ಡ ಭಾಗ್ಯ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ, ವಿದ್ಯಾರ್ಥಿನಿ ಅವ್ರನ್ನ ಬೈತಾರೆ, ನೀವೆಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿ ಬಿಡ್ತೀರಿ ಅಂತ. ಫೇಲ್ ಮಾಡಬಾರ್ದು, ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಫೇಲ್ ಮಾಡಿದ್ರೆ. ನಾನು ನೇರವಾಗಿ ಹೇಳ್ತೀನಿ, ನನಗೆ ಅವ್ರು ಗಂಟು ಬಿದ್ದಿದ್ದಾರೆ, ನೀವು ಯಾಕೆ ಎಲ್ಲರನ್ನ ಪಾಸ್ ಮಾಡಿ ತಳ್ತೀರಿ ಅಂತ. ತಳ್ಳೋದನ್ನ ಒಂದು ಉತ್ತೇಜನ ಕೊಡುವಂತ. ಇವತ್ತು ನನಗೆ ಬಹಳ ಅಭಿಮಾನ, ಒಂದು ವರ್ಷದಲ್ಲಿ ಪ್ರಕಟ ಆಗುತ್ತೆ. ಬೇಂದ್ರೆಯವರ ಕುರಿತು 300 ಪುಟದ ಒಂದು ಸಂಪ್ರಬಂಧ, MA ಸಂಪ್ರಬಂಧ ಬಂದಿದೆ, ಮರಾಠಿಯಲ್ಲಿದೆ. ಬಹುಶಃ ಇದು ಸಣ್ಣ ಮಾತೇನಲ್ಲ. ಕುಲಪತಿಗಳು ನೋಡಿ ಆಶ್ಚರ್ಯಪಟ್ರು, PhD ಥೀಸಿಸ್ ಅಯಕ ಅಂತ, ಸರ್ 9 MA ಅಂತ. ನೋಡಿ ಇಷ್ಟರ ಮಟ್ಟಿಗೆ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಶ್ರದ್ಧೆ ಬೇಕು ಎನ್ನುವಂತ.
ನೀವು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡು, ವಯಸ್ಸಿನ ಮಿತಿ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ನಿರತರಾಗಿದ್ದಾರೆ. ಇದು ಅಭಿಮಾನ ಪಡುವಂತಹ ಅಂಶ. ಇವತ್ತು ಜಯಂತ್ ಕಾಯ್ಕಿಣಿ ಅವರು ಬಂದದ್ದು ಒಂದು ಹೊಸ ಹುಮ್ಮಸ್ಸು ಬಂತು ಅಂತ ನಿಜವಾಗಿ ನಾವು ನಿಮಗೆ ನತಮಸ್ತಕರಾಗಿ ಮುಂಬೈ ಕನ್ನಡಿಗರ ಮಹಾನ್ ಚೇತನವಾಗಿ ನಮ್ಮ ಎಷ್ಟೋ ಕಾಲದಿಂದ ಮಾರ್ಗದರ್ಶನವನ್ನು ಮಾಡ್ತಾ ಬಂದ. ದೂರದ ಬೆಂಗಳೂರಿನಲ್ಲಿ ಇದ್ರು ನಮ್ಗೆ ಬೆನ್ನು ತಟ್ತಾ ಬಂದು ಕಾಲಿಡಿಯೋರು ಸಾಕಷ್ಟು ಮಂದಿ ಇದ್ದಾರೆ, ಅಪಪ್ರಚಾರ ಮಾಡುವವರು ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಮುಂದೆ ಹೋಗಿ ನಾನಿದ್ದೇನೆ ಇಂತಹ ಅನೇಕ ಮೊನ್ನೆ ಅಷ್ಟೇ 3-4 ದಿನದ ಹಿಂದೆ ದಿವಾಳ್ಜಿ ಅವರ ಕೃತಿ ಬಿಡುಗಡೆಯ ಸಂದರ್ಭದಲ್ಲಿ ಅವರು ಮಾತಾಡಿದರು. ಅನಂತರ ಅವರೇ ಒಂದು ಉಪನ್ಯಾಸವನ್ನ ನೀಡಿದರು ಅನುವಾದದ ಹಿನ್ನೆಲೆಯಲ್ಲಿ. ಕಾಲಕ್ಕೆ ಮುಂಬೈಗೆ ಬಂದು ಇಲ್ಲಿಯ ಸಂಘ ಸಂಸ್ಥೆಗಳ ಜೊತೆಗೆ ಪಾಲ್ಗೊಂಡು ಅವರು ಮಾಡ್ತಾ ಬಂದಿರುವಂತಹ ಕನ್ನಡದ ಒಂದು ಕೆಲಸ ಇದೆ. ಇದು ನಿಜವಾಗಿ ಅಭಿಮಾನ ಪಡುವಂತಹ ಅಂಶ. ಕಲಾ ಭಾಗವತ್ ಅವರು ನಿಜವಾಗಿ ಜಯಂತ್ ಕಾಯ್ಕಿಣಿ ಅವರ ಕುರಿತು ಎಷ್ಟು ಹೇಳಿದ್ರು ಕಡಿಮೆ. ಸ್ವಪಜ್ಞ ಲೇಖಕ ನಮ್ಮ ನಡುವೆ ಇರುವಂತಹದ್ದು ನಮ್ಮ ಭಾಗ್ಯ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಅವರಿಗೆ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಅನೇಕ ಸಂದರ್ಭಗಳಲ್ಲಿ ಇಂತಹ ಲೇಖಕರ ಒಂದು ಸರಿಯಾದಂತಹ ಒಂದು ಪ್ರತಿಭೆ ಅದನ್ನ ಯಾಕೋ ಸರಿಯಾದ ಸರ್ಕಾರವಾಗಲಿ ಅಥವಾ ಇತರರು ಗಮನಿಸ್ತಾ ಇಲ್ಲವಂತಹ ಒಂದು ಬೇಸರ ಸಹ ನನಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ನನ್ನ ಸಣ್ಣ ವಿನಂತಿ ಅಂತ ಹೇಳಿದ್ರೆ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವ ಕೆಲಸವನ್ನು ನಾವು ಮಾಡಬೇಕು. ಒಂದು ಘಟನೆ ನೆನಪಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಪ್ರಕಾಶ್ ಕಂಬತ್ತಳ್ಳಿ ಅವರು ತೆಂಕನಡಿಯೂರಿನ ಕುಳುವಾರಿಗಳು ಅಂತ ಡಾಕ್ಟರ್ ನಿಜೂರ್ ಅವರ ಒಂದು ಕಾದಂಬರಿಯನ್ನ ಅವರು ಅಚ್ಚಿಗೆ ತಗೊಂಡಿದ್ದು ಸ್ವಲ್ಪ ಸ್ಲೋ ಆಗ್ತಾ ಇತ್ತು. ನಾವು ಹಾಗೆ ಮುಂಬೈಲಿ ಬಿಡುಗಡೆ ಮಾಡ್ತೀವಿ. ಅವರ ಒಂದು ಡಾಕ್ಟರ್ ವ್ಯಾಸರಾವ್ ನಿಂಜೂರ್ ಅವರ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ 100 ಕಾಪಿ ನಾ ತಗೊಳ್ತೀನಿ. ತಕ್ಷಣ ಅವ್ರು ಹೌದಾ 15 ದಿನದಲ್ಲೇ ನಾನು ಮಾಡ್ತಿ ಕೊಡ್ತೇನೆ ಅಂತ ಹೇಳಿ ಕಳಿಸಿದ್ರಿ. ಅಂದ್ರೆ ಒಬ್ಬ ಪ್ರಕಾಶಕನಿಗೆ 1000 ಕಾಪಿ ಹಾಕಿದ್ರು, 100 ಕಾಪಿ ಹೋದ್ರೆ ಅವ್ನಿಗೆ ಬಹಳ ದೊಡ್ಡ. ನಾನು ಒಬ್ಬ ಪ್ರಕಾಶಕನು, ನನಗೆ ಗೊತ್ತಿದೆ ಕಷ್ಟ ಏನು ಅಂತ. ಅದರಿಂದ ನನ್ನ ವಿನಂತಿ ಅಂತ ಹೇಳಿದ್ರೆ 100 ಪ್ರತಿಯನ್ನು ತರಿಸಿ ಅನಂತರ ಇಲ್ಲಿ ಮಾರಾಟ ಮಾಡಿ ಅವರು ಕೆಲವು ಕೊಂಡ್ರು, ನಾ ಹಣ ಕಳಿಸಿದ್ದೇನೆ. ನಾವೇನ್ ಮಾಡ್ಬೋದು? ಅನೇಕ ಸಂಘ ಸಂಸ್ಥೆಗಳಿಗೆ ನಾನು ಖಜಾಂಜಿ ಇದು ಅಂತ ಹೇಳ್ಕೊಳ್ತೀವಲ್ಲ ಅಧ್ಯಕ್ಷರು, ಒಂದು 10-20 ಪ್ರತಿ ಕೊಂಡು ನಿಮ್ಮ ಮಿತ್ರರಿಗೆ ಕೊಡಿ. ಹನೂರವರ ಪುಸ್ತಕ ಬಂದಾಗ ಅಜ್ಞಾತ ಅಂತನ ಆತ್ಮವೃತ್ತ ಅಂತ ಅನೇಕ ಒಳ್ಳೆಯ ಕೃತಿಗಳು ಬಂದಾಗ ನಾನು ತರಿಸಿ ನಮ್ಮ ಮಿತ್ರರಿಗೆ ಅಲ್ಲಿ ಇಲ್ಲಿ ಹಂಚಿದೆ. ನಾವು ಮಾಡ್ಬೇಕಂತ ಕೆಲಸಗಳು. ಇವತ್ತು ಇಷ್ಟೆಲ್ಲ ಪುಸ್ತಕಗಳು ತರಿಸಿದ್ವಿ, ಒಬ್ಬರೊಬ್ರು 10-5 ಹಣ ಆಮೇಲೆ ಕೊಡಿ. ನಿಮ್ಮಲ್ಲಿ ಹಣ ಇಲ್ಲ ಅಂದ್ರೆ ನಮಗೇನು ಬೇಸರ ಇಲ್ಲ, ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ. ನಿಮ್ಮ ಸಂಸ್ಥೆಗಳಲ್ಲಿ ಸುಮ್ಮನೆ ಪುಷ್ಪ ಕೊಟ್ಟು ಹಾಳು ಮಾಡ್ತಾರೆ. ನಾನು ಗುಂಡಲ್ಲಿ ಇಳಿಯುವಾಗ ಒಂದನ್ನು ದೊಡ್ಡ ಪುಷ್ಪ 300 ರೂಪಾಯಿ ಇರ್ಬೋದು, ನಾನು ಮನೆಯಿಂದ ಪ್ರೀತಿ ತಗೊಂಡು ಹೋದೆ. ಇಳಿಯುವಾಗ ಹೂ ಒಳಗೆ ನಾನು ಅದ್ರದ್ದು ಒಂದು ಕುಂಡಿ ಅಂತ ಹೇಳ್ತೇವೆ, ಅದು ಮಾತ್ರ ಉಳಿದಿದೆ. ಅದು ಮನೇಲಿ ಕೇಳ್ತಾರೆ ಏನು ಇಷ್ಟ, ನನಗೆ ಅದು ಬಿಸಾಡ್ಲಿಕ್ಕೆ ಮನ್ಸಲ್ಲ. ಪ್ಲಾಸ್ಟಿಕ್ ಚೆನ್ನಾಗಿನ ಒಂದು ಅದರದ್ದು ಇದಿತ್ತು ಏನು ಅಂತ. ಅದು ಮನೆಗೂ ಹೋಗುದಿಲ್ಲ. ನೀವು ಅಂಥದನ್ನ ಕೊಟ್ಟು 100 ರೂಪಾಯಿ ಹೂವನ್ನ ಕೊಡಬೇಡಿ. ಬಾಡದ ಹೂ ಪುಷ್ಪವನ್ನ ಕೊಟ್ಟು ಒಂದು 5-10 ಪ್ರತಿಯನ್ನ ಖರೀದಿ ಮಾಡಿದ್ರೆ ಆ ಪ್ರಕಾಶಕರಿಗೆ ಅಥವಾ ಲೇಖಕರಿಗೆ ಹುಮ್ಮಸ್ಸು ಬರುತ್ತೆ. ಆ ಕೆಲಸವನ್ನ ನೀವು ಮಾಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ ಜಯಂತರ ಕುರಿತು ಕಾವ್ಯ ಮಾತ್ರ ಬಾಕಿ ಆಯ್ತು. ಯಾರಿದ್ದಾರೆ ಅಂತ ಕಾಯ್ತಾ ಇದ್ದೇನೆ. ನೀವು ಬಕರ ಅಂತ ಹಾಗೆ ಹೇಳಬೇಡಿ ಅಂತ. ಯಾರಾದ್ರೂ ಅರ್ಹ ವಿದ್ಯಾರ್ಥಿಗಳು ಬಂದ್ರೆ ಜಯಂತರ ಸಮಗ್ರ ಮುಖಗಳನ್ನ ನಾಳೆಗೆ ಪರಿಚಯಿಸುವಂತಹ ಕೃತಿಗಳನ್ನ ನಮ್ಮ ವಿದ್ಯಾರ್ಥಿಗಳು ತರಬೇಕು ಅಂತಹ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಸಂಜೆಯಲ್ಲಿ ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡಿರುವುದು ಇದು ನಮಗೂ ವಿಶ್ವವಿದ್ಯಾಲಯಕ್ಕೂ ಬಹಳ ಖುಷಿಯನ್ನು ಕೊಟ್ಟ ಸಂಗತಿ. ಕಲಾ ಭಾಗವತ್ ಅವರಿಗೆ ಎಲ್ಲ ಬಗೆಯ ಶುಭಗಳಿರಲಿ. ಇವತ್ತಿನ ಕಾರ್ಯಕ್ರಮದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಅವರ ಕಾಳಜಿ ಚಿದಾನಂದ ಭಾಗವತ್ ಅವರು, ಆಶೀಶ್ ಭಾಗವತ್ ಅವರು, ಇಡೀ ಪರಿವಾರ ದೊಡ್ಡ ಪ್ರಮಾಣದಲ್ಲಿ ಅವರು ಕಷ್ಟಪಟ್ಟು ನಮ್ಮಲ್ಲಿ ಪ್ರಸವ ವೇದನೆ ಅಂತ ಒಂದು ಮಾತಿದೆ. ಯಾಕಂತ ಹೇಳಿದ್ರೆ ಈ ಪುಸ್ತಕ 2 ದಿನ ಆಯ್ತು ಬರ್ಲಿಲ್ಲ. ಇನ್ನೇನ್ ಮಾಡೋದು ಅಂತ ನಿನ್ನೆ ಬಹಳ ಒಂದರ ತಳಮಳದಲ್ಲಿ ಇದ್ವಿ ಅನ್ನೋ ವಿದ್ಯಾರ್ಥಿ ಮುಂದೆ ನಾವು ಒಂದು ಪುಸ್ತಕ ಪ್ರಕಟ ಮಾಡಿದ್ರೆ ಅದ್ರ ಕಷ್ಟ ನಷ್ಟಗಳು ಏನು ಅಂತ ಗೊತ್ತಾಗುತ್ತೆ. ಇದು ನಮ್ಮ ಬದುಕಿನ ಭಾಗ. ಆ ಪುಸ್ತಕವನ್ನು ಓಪನ್ ಮಾಡಿ ಮೂಸಿ ನೋಡಿ ಪರಿಮಳ ಈ ಬ್ರೆಡ್ ಎಲ್ಲ ಕತ್ತರಿಸಿದಂತ ಬಿಸಾಡ್ತಾರೆ. ನನಗೆ ತುಂಬಾ ಆಸೆ, ಅದೇ ಚೆನ್ನಾಗಿದೆ. ನೀವು ಅದನ್ನ ಮಾಡಿ ನೋಡಿ, ಟೋಸ್ಟ್ ಮಾಡಿದಾಗ ಸೈಡ್ ಅಲ್ಲಿ ಎಷ್ಟು ಪರಿಮಳ, ಏನು ಕ್ರಂಚಿ ಆಗಿರುತ್ತೆ. ಅಂತಹ ಒಂದು ನಾವೇ ಮಾಡಿದ ಒಂದು ಪುಸ್ತಕ ಬಿಡುಗಡೆ ಮಾಡಿಕೊಂಡು ಖುಷಿ ಪಡೆದು ನೋಡುವಂತಾರೆ ಎಷ್ಟು ಒಂದು ಮುದ್ದಾದ ಮಗುವಿನ ಹಾಗೆ ಅಂತಹ ಕೃತಿಯನ್ನ ಪ್ರಕಟ ಮಾಡಿದಂತಹ ಅಂಬುಡು ಕೃತಿಯನ್ನ ಪ್ರಕಟ ಮಾಡಿದಂತಹ ಆ ಪದ ಬಿಟ್ಟು ಹೋಗಬಾರ್ದು ಅಂತ ನಾನು ಬಹಳ ವರ್ಷಗಳ ನಂತರ ಆ ಪದ ಊರಿನಲ್ಲಿ ಕುಂದಾಪುರದಿಂದ ಈ ಕಡೆ ಬಂದಾಗ ಕೆಲವು ಪದಗಳು ಬಿಟ್ಟು ಹೋಗ್ತಾ ಇದ್ದೆ. ಮಿಜ್ರು ಅಂತ ಮೊನ್ನೆ ಯಾರು ಮಾತಾಡ್ತಾರೆ, ಮಿಜ್ರು ಅಂತ. ಇಂತಹ ಪದಗಳು ಬಿಟ್ಟು ಹೋಗ್ತಾ ಇವೆ. ಡಾಕ್ಟರ್ ಜ್ಯೋತಿ ಇಲ್ಲ ಅಂತ ಕಾಣುತ್ತೆ. ಇಲ್ಲಿ ಇವರು ಲಕ್ಷ್ಮಿ ಇದ್ದಾರೆ, ಕೆಲವು ಪದಗಳು ನಾವು ಪದಗಳನ್ನ ಬಿಟ್ಕೊಳ್ತೇವೆ, ಪದನಿಧಿಯನ್ನು ಬಿಟ್ಕೋಬಾರ್ದು. ಕವಿಗಳಿಗೆ ಗೊತ್ತಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ವಿಭಾಗಕ್ಕೆ ಇದೊಂದು ಕೋಡು ಮೂಡಿಸಿದಂತಹ ಒಂದು ಕೃತಿಯನ್ನ ರಚನೆ ಮಾಡಿದ ಕಲಾ ಭಾಗವತ್ ಅವರಿಗೆ ಸಹಕಾರ ನೀಡಿದ ತಮಗೆಲ್ಲರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.
ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳ ಶ್ರೇಯಸ್ಸಿನಲ್ಲೇ ಸಂತಸವನ್ನ ಪಡುವಂತ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ನಮ್ಮ ಮಾರ್ಗದರ್ಶಕರು ಅಂತ ಹೇಳಲಿಕ್ಕೆ ನಮಗೂ ಹೆಮ್ಮೆ ಆಗ್ತಾ ಇದೆ. ಈಗ ಅವರಿಗೆ ಗುರುವಂದನೆಯನ್ನ ಸಲ್ಲಿಸುವ ಒಂದು ಇಚ್ಛೆಯನ್ನ ಕಲಾ ಭಾಗವತ್ ಅವರು ವ್ಯಕ್ತಪಡಿಸಿದ್ದಾರೆ. ಚಿದಾನಂದ್ ಸರ್ ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಲಾ ಭಾಗವತ್ ದಂಪತಿಗಳಿಂದ ಗುರುಗಳಿಗೆ ಗುರು ವಂದನೆ. ಅವರ ನಿರಂತರವಾದಂತಹ ಒಂದು ಮಾರ್ಗದರ್ಶನ, ಪ್ರೋತ್ಸಾಹ, ಸಲಹೆ, ಸೂಚನೆಗಳಿಂದಲೇ ನಾವೇನಾದ್ರೂ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಖಂಡಿತವಾಗಿಯೂ ನಾವು ಹೇಳಬಲ್ಲೆವು. ಇದೇ ರೀತಿಯ ಪ್ರೋತ್ಸಾಹ ನಿರಂತರವಾಗಿರ್ಲಿ ಅಂತ ನಾವು ಆಶಿಸ್ತೇವೆ ಸರ್. ವಂದನೆಗಳು. ಈಗ ಕೃತಿಯ ಕುರಿತು ಮಾತಾಡ್ಲಿಕ್ಕಾಗಿ ನಾನು ಡಾಕ್ಟರ್ BM ಹೆಗ್ಡೆ ಅವರ ಕುರಿತಾದ ಕೃತಿಯ ಕುರಿತು ಶಶಿಕಲಾ ಹೆಗ್ಡೆ ಅವರು ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಶಶಿಕಲಾ ಹೆಗ್ಡೆ ಅವರು ಕುಮಟಾದ ಬಾಳಿಗ ಕಾಲೇಜಿನಲ್ಲಿ BCom ಮುಗಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MCom ಪದವಿಯನ್ನ ಪಡೆದರು. ಅವರಿಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ. ವಿವಾಹದ ಬಳಿಕ ಮುಂಬೈಗೆ ಬಂದು ನೆಲೆಸಿದ ಇವರು ತಮ್ಮ ಓದು ಬರವಣಿಗೆಯನ್ನ ಹವ್ಯಾಸವನ್ನ ಮುಂದುವರಿಸಿಕೊಂಡು ಬಂದು ಬಹಳ ವರ್ಷಗಳ ನಂತರ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಿಂದ MA ಪದವಿಯನ್ನ ಪಡೆದರು. ಇವರು ಕೂಡ 2 ಶೋಧ ಸಂಪ್ರಬಂಧಗಳನ್ನ ರಚಿಸಿದ್ದಾರೆ. ಒಂದು ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಅವರ ಬದುಕು ಮತ್ತು ಬರಹ. ಆದ್ರೆ ಈಗ ಸದ್ಯಕ್ಕೆ ಕರ್ಕೆ ವೆಂಕಟರಮಣ ಶಾಸ್ತ್ರಿ ಸೂರ್ಯ ಅವರ ಬಗ್ಗೆ ಒಂದು ಬಹಳ ಮೌಲಿಕವಾದಂತಹ ಕೃತಿಯನ್ನು ಅವರು ರಚಿಸಿದ್ದಾರೆ. ಕೆಲವೇ ಸಮಯದಲ್ಲಿ ಆ ಕೃತಿಗಳು ಕೂಡ ಲೋಕಾರ್ಪಣೆಗೊಳ್ಳಿಕ್ಕಿದೆ. ಈಗ ಶಶಿಕಲಾ ಹೆಗ್ಡೆ ಅವರಿಂದ ಕೃತಿಯ ಕುರಿತು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಖ್ಯಾತ ಸಾಹಿತಿ ಹಾಗೂ ವಿಜ್ಞಾನಿ ಡಾಕ್ಟರ್ ವ್ಯಾಸರಾಜ್ ನಿಂಜೂರ್ ಅವರಿಗೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಸಾಹಿತಿ, ಕವಿ ಹಾಗೂ ಸೈಂಟಿಸ್ಟ್ ಡಾಕ್ಟರ್ ಜಯಂತ್ ಕಾಯ್ಕಿಣಿ ಅವರಿಗೆ, ನಮ್ಮ ಆತ್ಮೀಯ ಗುರುಗಳಾದ, ಆದರಣೀಯ ಗುರುಗಳಾದ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ GN ಉಪಾಧ್ಯಾಯ ಸರ್ ಅವರಿಗೆ, ಮೈಸೂರು ಅಸೋಸಿಯೇಷನ್ನ ಕಾರ್ಯಾಧಿಕಾರಿ ಹಾಗೂ ವಿಜ್ಞಾನಿಯಾದಂತಹ ಡಾಕ್ಟರ್ ಶಂಕರ್ಲಿಂಗ ಅವರಿಗೆ, ಆತ್ಮೀಯ ಗುರುಗಳು ಹಾಗೂ ವಿಭಾಗದ ಸಹ ಪ್ರಾಧ್ಯಾಪಕರಾದ ಪೂರ್ಣಿಮಾ ಶೆಟ್ಟಿ ಅವರಿಗೆ, ಉದಯೋನ್ಮುಖ ಸಾಹಿತಿ, ಲೇಖಕಿ, ಗೆಳತಿಯಂತಿರುವ ತಂಗಿ ಕಲಾ ಭಾಗವತ್ ಅವರಿಗೆ ನಮಸ್ಕಾರಗಳು ಹಾಗೂ ಆತ್ಮೀಯರಾದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ BM ಹೆಗ್ಡೆ ಅವರು ನಮಗೆಲ್ಲರಿಗೂ ಚಿರಪರಿಚಿತರಾದರು. ಆದರೂ ಯಾಕೋ ಏನೋ ಅವರ ಬಗ್ಗೆ ಇದುವರೆಗೂ ಯಾವುದೇ ಒಂದು ಕೃತಿ ರಚಿತವಾಗಿರಲಿಲ್ಲ. ಆ ಕೊರತೆಯನ್ನ ಕಲಾ ಭಾಗವತ್ ಅವರು ನೀಗಿಸಿದ್ದಾರೆ. ಅದನ್ನು ಈಗಾಗಲೇ ಆನ್ಲೈನ್ ಮುಖಾಂತರ ಬಿಡುಗಡೆಗೊಳಿಸಿ ಓದುಗರು ಅದರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಮ್ಮ ನೆಚ್ಚಿನ ನಿಂಜೂರ್ ಸರ್ ಅವರು ಬಿಡುಗಡೆಗೊಳಿಸಿದ್ದಾರೆ. ಇದು ನಮಗೆಲ್ಲರಿಗೂ ಸಂತಸದ ವಿಷಯವನ್ನ ತಂದಿದೆ. ನಿಂಜೂರ್ ಸರ್ ಅವರಿಗೆ ವಂದನೆಗಳು ಹಾಗೂ ಕಲಾ ಭಾಗವತ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಬಹುಶಃ ಬಾಲ್ಯದಲ್ಲಿ ಅಂಗಳದ ಅಂಚಿನಲ್ಲಿ ಅಂಬೆಗಾಯಿ ಅಥವಾ ಬೌಬೋ ನಾಯಿ ಅಥವಾ ಬೆಕ್ಕು ಮಾಯಿ ಅಂತ ಸಾಕು ಪ್ರಾಣಿಗಳನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಬಾಲ್ಯದ ದಿನಗಳಲ್ಲಿಯೇ ಡಾಕ್ಟರ್ BM ಹೆಗ್ಡೆ ಅವರು ತಮ್ಮ ಮನೆ ಅಂಗಳದಲ್ಲಿ ಹುಲಿಯನ್ನ ನೋಡುತ್ತಾ ಬೆಳೆದವರು. ಸುಮಾರು 300 ಜನಗಳು ವಾಸಿಸುವಂತಹ ಒಂದು ದೊಡ್ಡ ಮನೆಯಲ್ಲಿ 60 ಮಕ್ಕಳ ಜೊತೆಗಿನ ಒಡನಾಟದೊಂದಿಗೆ ಬೆಳೆದ ಅವರು ತಮ್ಮ ಜೀವನದುದ್ದಕ್ಕೂ ಸಾಹಸ ಹಾಗೂ ಧೈರ್ಯ ಪ್ರವೃತ್ತಿಯನ್ನ ಬೆಳೆಸಿಕೊಂಡವರು. ಅಂತಹ ಡಾಕ್ಟರ್ BM ಹೆಗ್ಡೆ ಅವರ ಬಗ್ಗೆ ಕೃತಿಯನ್ನ, ಒಂದು ಅಪೂರ್ವವಾದ ಕೃತಿಯನ್ನು ರಚಿಸಿದಂತಹ ಕಲಾ ಭಾಗವತ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರಳ ಸಜ್ಜನ ವ್ಯಕ್ತಿ, ನಿಗರ್ವಿ, ಯಾಕೆಂದ್ರೆ ಅಹಂಕಾರ, ಗರ್ವ ಇವೆಲ್ಲವೂ BM ಹೆಗ್ಡೆ ಅವರ ಬಳ್ಳಿಗೆ ಸಹ ಸುಳಿಲಿಕ್ಕೆ ಹೆದರುವಂತವು. ಅಂತಹ ನಿಗರ್ವಿ ಡಾಕ್ಟರ್ BM ಹೆಗ್ಡೆ ಅವರ ಬಾಲ್ಯ, ಅವರ ವಿದ್ಯಾಭ್ಯಾಸ, ಅವರ ವೃತ್ತಿ ಜೀವನ
ದೇಶ ವಿದೇಶಗಳಲ್ಲಿ ಅವರು ನಡೆಸಿದಂತಹ ಉನ್ನತ ವ್ಯಾಸಂಗ, ಅವರ ಬದುಕಿನ ಮಹತ್ತರವಾದ ಹೆಜ್ಜೆ ಗುರುತುಗಳನ್ನ ಕಲಾ ಭಾಗವತ್ ಅವರು ಈ ಒಂದು ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಮನೆಯವರೆಗೆ ಹೋಗಿ ಅವರೊಂದಿಗೆ ಮುಖಾಮುಖಿಯಾಗಿ ಮಾತುಗಳನ್ನ ಆಡಿ ಅವರ ಬಗೆಗಿನ ಅಪೂರ್ವವಾದ ಮಹತ್ವವಾದ ಮಾಹಿತಿಗಳನ್ನ ಅವರ ಮಾತುಗಳನ್ನೇ ಕಲೆ ಹಾಕಿ ಸಂದರ್ಶನದೊಂದಿಗೆ ಓದುಗರಿಗೆ ಒದಗಿಸಿಕೊಟ್ಟಿದ್ದಾರೆ ಲೇಖಕಿ ಕಲಾ ಭಾಗವತ್ ಅವರು. ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದು ಕೂಡ ಒಂದು ಕಲೆ. ಇಂತಹ ಕಲೆಯನ್ನ ಮೈಗೂಡಿಸಿಕೊಳ್ಳುವ ಶಕ್ತಿ ಮಾನವ ದೇಹ ಹಾಗೂ ಮನಸ್ಸಿನಲ್ಲಿದೆ. ಆ ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳುವ ರೀತಿಯನ್ನ ನಮ್ಮ ದಿನಚರಿಯಲ್ಲಿ ಬೆಳೆಸಿಕೊಳ್ಳಬೇಕಾದದ್ದು ಅತ್ಯವಶ್ಯ. ಎಲ್ಲರನ್ನ ಪ್ರೀತಿಸುವುದರ ಮೂಲಕ ಆರೋಗ್ಯ ವೃದ್ಧಿ ಸಾಧ್ಯ. ಹೀಗೆ ಕರ್ತವ್ಯ ಪರತೆ, ನಿಸ್ವಾರ್ಥ ಸೇವೆಯನ್ನೇ ತಮ್ಮ ವೃತ್ತಿ ಜೀವನದ ಬೀಜ ಮಂತ್ರವನ್ನಾಗಿಸಿಕೊಂಡಿರುವ ಡಾಕ್ಟರ್ BM ಹೆಗ್ಡೆ ಅವರ ಆರೋಗ್ಯಕರ ಸಂದೇಶವನ್ನು ಜನರಿಗೆ ನೀಡುತ್ತಾರೆ. ಆರೋಗ್ಯಯುತ ಜೀವನ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಅನುಸರಿಸಬೇಕಾದ ಪದ್ಧತಿಗಳನ್ನು, ಅವರ ಅಮೂಲ್ಯವಾದ ಹೇಳಿಕೆಗಳನ್ನು ಕಲಾ ಭಾಗವತ್ ಅವರು ಈ ಕೃತಿಯಲ್ಲಿ ಕಟ್ಟಿಕೊಡ್ತಾರೆ. ವಸುದೈವ ಕುಟುಂಬಕಂ ಎಂಬ ಮಾತಿನಲ್ಲಿ ಗಟ್ಟಿಯಾದ ನಂಬಿಕೆ, ವಿಶ್ವಾಸವನ್ನು ಇಟ್ಟಿರುವ ಡಾಕ್ಟರ್ ಹೆಗ್ಡೆಯವರು ಅದನ್ನು ಅನುಷ್ಠಾನಕ್ಕೆ ತರುವಂತಹ ಕ್ರಮಗಳನ್ನು ತಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡಿರುವವರು. ಕಾಯಿಲೆ ಎಂದರೆ ಗಾಬರಿ ಪಡುವ, ಹೆದರುವ ಜನರಿಗೆ ಸಾಂತ್ವನ ಹೇಳುವ ಮತ್ತು ಸುಲಭದ ಮನೆಮದ್ದುಗಳ ಬಳಕೆಯ ಕ್ರಮವನ್ನು ಖಚಿತವಾದ ರೀತಿಯಲ್ಲಿ ತಿಳಿ ಹೇಳುವ ವೈದ್ಯ ಗಾರುಡಿಗ ಡಾಕ್ಟರ್ BM ಹೆಗ್ಡೆಯವರು. ಹಿತಮಿತವಾದ ಆಹಾರ, ಶಿಸ್ತುಬದ್ಧವಾದ ಜೀವನ ಕ್ರಮ, ಸಮಚಿತ್ತ ಇವುಗಳಿಂದ ಆರೋಗ್ಯಕರ ಜೀವನವನ್ನು ನಮ್ಮದಾಗಿಸಿಕೊಳ್ಳಲು ಸಾಧ್ಯ ಎಂದು ಅವರು ಕಿವಿಮಾತುಗಳನ್ನ ಹೇಳುತ್ತಾರೆ. ತಾಯಿಯ ಹಾಲಿಗೆ ಸಮಾನವಾದ ತೆಂಗಿನ ಎಣ್ಣೆ ಆರೋಗ್ಯವರ್ಧಕ ಹಾಗೂ ಸೌಂದರ್ಯವರ್ಧಕ ಕೂಡ ಆಗಿದೆ. ಇದನ್ನು ಅಧ್ಯಯನದ ಮೂಲಕ ಡಾಕ್ಟರ್ BM ಹೆಗ್ಡೆ ಅವರು ಸಿದ್ಧಪಡಿಸಿದ್ದಾರೆ. ತೆಂಗಿನೆಣ್ಣೆ ಹೇಗೆ ನಮ್ಮ ದೇಹದ ಮೇಲೆ ಪೂರಕ ಪರಿಣಾಮವನ್ನ ಬೀಳುತ್ತದೆ ಎನ್ನುವುದನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಿದ್ದರೆ ಈ ಕೃತಿಯನ್ನ ಓದಲೇಬೇಕು. ಯಾಕೆಂದರೆ ಈ ಕೃತಿ ಒಂದು ಮನೆಮದ್ದುಗಳ ಒಂದು ಭಂಡಾರವೇ ಆಗಿದೆ. ಇನ್ನು ಸ್ಟೆಥೋಸ್ಕೋಪ್ ಅನ್ನು ಹಿಡಿದು ಹೃದಯದ ಬಡಿತವನ್ನು ಪರೀಕ್ಷಿಸುವ ವೈದ್ಯ ಡಾಕ್ಟರ್ BM ಹೆಗ್ಡೆ ಅವರು ಮನದ ಮಿಡಿತವನ್ನು ಕೂಡ ಅರಿಯುವ ಮನೋಚಿಕಿತ್ಸಕರಾಗಿದ್ದಾರೆ. ಅಸೂಯೆ, ಹೊಟ್ಟೆಕಿಚ್ಚು ಮೊದಲಾದ ದುರ್ಗುಣಗಳನ್ನು ಬಿಟ್ಟು ದಯೆ, ಅನುಕಂಪ, ಪ್ರೀತಿ, ಕರುಣೆ ಮೊದಲಾದ ಸದ್ಗುಣಗಳನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು. ಉದಾತ್ತ ಮನೋಭಾವನೆಯುಳ್ಳ ಮನೋಸ್ಕೋಪ್ ಅನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎನ್ನುವ ಕಳಕಳಿಯನ್ನು ಅವರು ಹೊಂದಿರುವವರು. ವೈದ್ಯಕೀಯ ವೃತ್ತಿಯು ವ್ಯಾಪಾರೀಕರಣ ಆಗುತ್ತಿರುವುದನ್ನು ನಿಷ್ಠುರವಾಗಿ ಖಂಡಿಸುತ್ತಾರೆ ಡಾಕ್ಟರ್ BM ಹೆಗ್ಡೆ ಅವರು. ಬಡವರಿಗೆ ಉಚಿತ ಸೇವೆಯನ್ನು ನೀಡುವ ಉದಾರ ಮನೋಭಾವವುಳ್ಳವರು ಅವರು ಆಗಿದ್ದಾರೆ. ಅವರನ್ನು ವೈದ್ಯಕೀಯ ಸಂತ ಎಂದು ಕಲಾ ಭಾಗವತ್ ಅವರು ಸಂಬೋಧಿಸಿರುವುದು ಅತ್ಯಂತ ಸೂಕ್ತವಾಗಿದೆ. ಡಾಕ್ಟರ್ ಹೆಗ್ಡೆ ಅವರ ಜೀವನದ ಹಲವಾರು ಸ್ಮರಣೀಯ ಘಟನೆಗಳ ವರ್ಣರಂಜಿತ ಭಾವಚಿತ್ರಗಳು ಈ ಕೃತಿಯ ಮೆರುಗನ್ನ ಹೆಚ್ಚಿಸಿವೆ. ಡಾಕ್ಟರ್ ಹೆಗ್ಡೆ ಅವರು ಉತ್ತಮ ವೈದ್ಯರು ಆದ ಹಾಗೆ ಉತ್ತಮ ಲೇಖಕರು ಕೂಡ. ಯಾಕೆಂದ್ರೆ ಅವರು 30ಕ್ಕೂ ಹೆಚ್ಚು ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಕೆಲವನ್ನ ಆಯ್ದು ಕಲಾ ಭಾಗವತ್ ಅವರು ವಿಶ್ಲೇಷಿಸಿ ಈ ಕೃತಿಯಲ್ಲಿ ನೀಡಿದ್ದಾರೆ. ಈ ಕೃತಿಗೆ ಸೂಕ್ತವಾದ ಸುಂದರವಾದ ಮುನ್ನುಡಿಯನ್ನು ವಿಭಾಗದ ಮುಖ್ಯಸ್ಥರು, ಗುರುಗಳು ಹಾಗೂ ಮಾರ್ಗದರ್ಶಕರಾದ ಡಾಕ್ಟರ್ GN ಉಪಾಧ್ಯಾಯ ಅವರು ನೀಡಿದ್ದಾರೆ. ಹಾಗೆಯೇ ಬೆನ್ನುಡಿಯನ್ನ ವ್ಯಾಸರಾವ್ ನಿಂಜೂರ್ ಅವರು ಬರೆದಿದ್ದಾರೆ. ಡಾಕ್ಟರ್ BM ಹೆಗ್ಡೆಯವರ ಕುರಿತಾದ ಸಮಗ್ರ ಮಾಹಿತಿಗಳ ಕಣಜದಂತೆ ಇರುವ ಈ ಪುಸ್ತಕ ಒಂದು ಅಪೂರ್ವ ಕೃತಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸರ್ವಾಂಗ ಸುಂದರವಾಗಿ ಈ ಕೃತಿಯನ್ನ, ಚೊಚ್ಚಲ ಕೃತಿಯನ್ನ ಪ್ರಕಟಿಸಿದ ಕಲಾ ಭಾಗವತ್ ಅವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಅವರ ಲೇಖನಿಯಿಂದ ಇನ್ನಷ್ಟು ಮತ್ತಷ್ಟು 100ರಷ್ಟು ಕೃತಿಗಳು ಪ್ರಕಟವಾಗಲಿ ಎಂದು ನಾನು ಆಶಯವನ್ನ ವ್ಯಕ್ತಪಡಿಸ್ತೇನೆ. ಹಾಗೆಯೇ ಒಂದೆರಡು ಕೃತಿಯನ್ನ ಪರಿಚಯಿಸುವಂತಹ ಅವಕಾಶ ನನಗೂ ದೊರೆಯಲಿ ಎನ್ನುವ ಆಶಯ ಕೂಡ ಇದರಲ್ಲಿ ನನ್ನ ಸ್ವಾರ್ಥ ಇದೆ. ಯಾಕಂದ್ರೆ ಒಂದು ಹೂವಿನ ಹಾರ ದೇವರ ಮುಡಿಯನ್ನು ಏರುವುದಾದರೆ ಅದರ ಜೊತೆಗೆ ನಾರು ಕೂಡ ದೇವರ ಮುಡಿಯನ್ನ ಏರ್ತದಂತೆ. ಹೀಗೆ ಈ ಕೃತಿಯ ಪರಿಚಯದೊಂದಿಗೆ ಇಂತಹ ಗಣ್ಯಾತಿ ಗಣ್ಯರು ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿ ನನಗೆ ಇಷ್ಟು ಮಾತನಾಡುವ ಅವಕಾಶ ದೊರೆತಿದೆ. ಈ ಕೃತಿಗೆ ಸುಂದರವಾದ ಮುಖಪುಟವನ್ನ ಒದಗಿಸಿದವರು ವಿಭಾಗದ ವಿದ್ಯಾರ್ಥಿ ಮಿತ್ರರಾದ ಕಲಾವಿದರಾದ ಜಯ ಸಾಲ್ಯಾನ್ ಅವರು.
ಇಂತಹ ಸದವಕಾಶಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮನಗಳು. ಧನ್ಯವಾದಗಳು ಶಶಿಕಲಾ ಹೆಗ್ಡೆ ಅವರಿಗೆ. ತಾವು ಕೃತಿ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇವೆ. ವಂದನೆಗಳು. ಮುಂದಿನ ಜೀವಸ್ವರ ಕೃತಿಯ ಕುರಿತು ಮಾತಾಡಲಿಕ್ಕಿರುವವರು ರಂಗನಟಿ ಅಹಲ್ಯ ಬಲ್ಲಾಳ್ ಅವರು. ಮುಂಬೈ ಕನ್ನಡ ರಂಗಭೂಮಿಯಲ್ಲಿ ತನ್ನ ಮನೋಜ್ನ ಅಭಿನಯದಿಂದ ಜನರ ಪ್ರೀತಿಗೆ ಪಾತ್ರರಾಗಿರುವ ಅಹಲ್ಯ ಬಲ್ಲಾಳ್ ಅವರು ಹೆಸರಾಂತ ನಟಿ ಮತ್ತು ನಿರ್ದೇಶಕಿ. ಅವರು ಸರ್ ಹೇಳಿದಾಗೆ ಒಳ್ಳೆಯ ಬರಹಗಾರರು ಹಾಗೂ ಭರತನಾಟ್ಯ ಪ್ರವೀಣೆಯೂ ಹೌದು. ಕಂಠದಾನ ಕಲಾವಿದೆಯಾಗಿ ಅವರು ಹೆಸರಾಗಿದ್ದಾರೆ. ಖ್ಯಾತ ರಂಗತಜ್ಞರಾದ ಸದಾನಂದ ಸುವರ್ಣ ಅವರ ನಿರ್ದೇಶನದಲ್ಲಿ ಜಯಂತ್ ಕಾಯ್ಕಿಣಿಯವರೇ ಅನುವಾದಿಸಿದ, ಈಗಷ್ಟು ನಾವು ಕೇಳಿದೆವು ಬೆಳಿಗ್ಗೆ ಅದನ್ನ, ಇತಿದಿನ ಅಮೃತದ ನಾಟಕದ ವಾಚನ ಅವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿತ್ತು. ಅನೇಕ, ನನ್ನ ಪಟ್ಟಿಗಳನ್ನು ಹೇಳ್ತಾ ಹೋಗುದಿಲ್ಲ, ಅನೇಕ ನಾಟಕಗಳಲ್ಲಿ ನಟಿಸಿ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅವರ ಪುಷ್ಪರಾಣಿ ನಾಟಕದ ಮಹಾರಾಣಿಯ ಪಾತ್ರಕ್ಕೆ ಅತ್ಯುತ್ತಮ ನಟಿ. ಮಂತರ ಪಾತ್ರ ನೋಡ್ಲೇಬೇಕು, ಒಮ್ಮೆಯಾದ್ರೂ ಮಂತರ ಪಾತ್ರವನ್ನ ನೋಡ್ಲೇಬೇಕು. ಆ ಪಾತ್ರಕ್ಕೆ ಭಾರತಿ ಕೊಡ್ಲೇಕರ್ ಸ್ಮಾರಕ ಪ್ರಶಸ್ತಿ. ಉಡುಪಿಯ ತುಳುಕೂಟ ಏರ್ಪಡಿಸಿದ ದೊಡ್ಡಣ್ಣ ಶೆಟ್ಟಿ ಸ್ಮಾರಕ ತುಳು ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಟಿ. ಆದ್ರೆ ಒಟ್ಟಿನಲ್ಲಿ ಅಹಲ್ಯ ಬಲ್ಲಾಳ್ ಅಂತಂದ್ರೆ ಮುಂಬೈ ಕಂಡ ಅತ್ಯುತ್ತಮ ನಟಿ ಅಂತ ಹೇಳ್ತಾ ಅವರ ಎರಡು ಮಾತುಗಳಿಗಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ. ಶ್ರೀಮತಿ ಕಲಾ ಭಾಗವತ್ ಇವರು ತಮ್ಮ MA ಪದವಿ ಅಧ್ಯಯನದ ಭಾಗವಾಗಿ ಸಲ್ಲಿಸಿದ ಅಧ್ಯಯನ ಪ್ರಬಂಧವೇ ಈ ಕೃತಿ. ಜೀವಸ್ವರ, ಜಯಂತ್ ಕಾಕಿಣಿ ಪ್ರಬಂಧ ಲೋಕ. ಇದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಕಟಣೆ. ನನಗೊಪ್ಪಿಸಿರೋ ಕೆಲಸ ಅಂದ್ರೆ ಇದನ್ನು ಪರಿಚಯ ಮಾಡೋದು. ಮೊದಲಿಗೆ ಒಂದು ತಪ್ಪೊಪ್ಪಿಗೆ, ಇದ್ರ ಸುಳಿವು ನಿಮ್ಗೆ ಆಗ್ಲೇ ಸಿಕ್ಕಿರ್ಬೋದು, ಮಾನ್ಯ ಗುರುಗಳು ಇಲ್ಲಿದ್ದಾರೆ. ಇದು ಜಯಂತ್ ಕಾಯ್ಕಿಣಿಯವರ ಪ್ರಬಂಧ ಲೋಕದ ಬಗೆಗಿನ ಕೃತಿ ಎಂದ ಕೂಡಲೇ ಅವುಗಳಲ್ಲಿ ಹೆಚ್ಚಿನದನ್ನು ನಾನು ಓದಿದ್ದೇನೆ ಎಂಬ ಅರ್ಧ ಹುಂಬ ಧೈರ್ಯ ಮತ್ತು ಅರ್ಧ ಉಡಾಫೆಯಿಂದ ಒಪ್ಪಿಕೊಂಡೆ. ಆದ್ರೆ 2007 ಪುಟಗಳನ್ನು ನೋಡಿದ ಮೇಲೆ ಎದೆ ಧಸಕ್ಕತ್ತು. 207 ಪುಟಗಳನ್ನು ನೋಡಿದ ಮೇಲೆ ಎದೆ ಧಸಕ್ಕತ್ತು. ಕಾರಣ ಪುಟಗಳ ಸಂಖ್ಯೆ ಅಲ್ಲ ನೋಡಿ, ನನ್ನ ನರ್ವಸ್ನೆಸ್ ಇದರಿಂದ ಗೊತ್ತಾಗ್ತಾ ಇದೆ. ಇದರಲ್ಲಿರೋ ವ್ಯವಸ್ಥಿತ ರೂಪದ ಅಧ್ಯಯನ. ಮುನ್ನುಡಿಯನ್ನು ಬರೆದಿರೋ ವಿದ್ವಾಂಸರಾದ ಡಾಕ್ಟರ್ ಜನಾರ್ದನ್ ಭಟ್ ಹೇಳ್ತಾರೆ, ಕಲಾ ಭಾಗವತ್ ಪ್ರಬಂಧ ಪ್ರಕಾರದ ಅಂದ್ರೆ ಜಾನ್ರ ಅಧ್ಯಯನಕ್ಕೆ ಬಹಳ ಒಳ್ಳೆಯ ಪರಾಮರ್ಶನ ಗ್ರಂಥವೊಂದನ್ನು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಈ ಕೃತಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಲಲಿತ ಪ್ರಬಂಧಗಳು ಹಾಗೂ ಅಂಕಣ ಬರಹಗಳ ಕುರಿತು ಮಾತ್ರವಲ್ಲ, ಪ್ರಬಂಧ ಎಂಬ ಸಾಹಿತ್ಯ ಪ್ರಕಾರದ ಇತಿಹಾಸ ಮತ್ತು ಕನ್ನಡದಲ್ಲಿ ಅದು ಬೆಳೆದ ಬಗೆಯ ಐತಿಹಾಸಿಕ ವಿವೇಚನೆ ಇದೆ. ಈ ಸಾಹಿತ್ಯ ಪ್ರಕಾರದ ಲಕ್ಷಣವೂ ಇದೆ ಅಂತ ಹೇಳ್ತಾರೆ. ಅರ್ಥಾತ್ ತೀರಾ 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 ಸರಳವಾಗಿ ಹೇಳುವುದಾದ್ರೆ, ಒಂದು ತೀರಾ ಸಮರ್ಪಕವಾದ ಹೋಲಿಕೆಯನ್ನು ಕೊಡುವುದಾದ್ರೆ, ಕಲಾ ಅವರು ನಮ್ಗೆ ಔತಣ ಬಡಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಖಾದ್ಯ ಪತ್ರೊಡೆ ಅಂತ ಇಟ್ಕೊಳ್ವಾ. ಅದನ್ನು ಬಡಿಸುವುದರ ಜೊತೆ ಪತ್ರೊಡೆ ಎಂಬ ಖಾದ್ಯ ಆರಂಭವಾದದ್ದು ಎಲ್ಲಿ, ಹೇಗೆ, ಅದು ಯಾವ ರೂಪದಲ್ಲಿ ಇತ್ತು, ನಮ್ಮಲ್ಲಿಗೆ ಅಂದ್ರೆ ಕನ್ನಡ ನಾಡಿಗೆ ಹೇಗೆ ಬಂತು, ನಮ್ಮಲ್ಲಿ ಯಾರ್ಯಾರು ಪತ್ರೊಡೆ ಮಾಡಿದ್ದಾರೆ, ಯಾವ ರೀತಿಯ ಪತ್ರೊಡೆ ಮಾಡಿದ್ದಾರೆ, ಹಿಂದಿನ 2-3 ತಲೆಮಾರಿನವರು ಮಾಡಿರೋ ಪತ್ರೊಡೆಯ ಹೆಸರು, ಈಗ ಯಾವ ಯಾವ ಪ್ರಕಾರದ ಪತ್ರೊಡೆಗಳಿವೆ, ಅಂದ್ರೆ ಸುಮ್ಮನೆ ಹಬೆಯಲ್ಲಿ ಬೇಯಿಸಿ ಬೆಣ್ಣೆ ಜೊತೆ ತಿನ್ನುವಂಥದ್ದು, ಬೇಯಿಸಿ ಒಗ್ಗರಿಸಿದ್ದೋ, ಕಾಯಿ ಬೆಲ್ಲ ಹಾಕಿದ್ದೋ, ಅಥವಾ ಈ ಪಳದಿಯ ಪತ್ರೊಡೆನೋ ದೋಸೆಕಲ್ ಪತ್ರೊಡೆ ಅಂತ ನಾವೇನ್ ಹೇಳ್ತೇವೆ ಅದು ಯಾವ್ದಿದು, ಕೆಸುವಿನ ಎಲೆ ಎಲ್ಲಿ ಬೆಳೆದದ್ದು, ಈಗ ಮಾಡಿರೋ ಪತ್ರೊಡೆಯಲ್ಲಿ ಯಾವ ಯಾವ ಸಾಮಗ್ರಿ ಇದೆ, ಯಾವ ಸಾಮಗ್ರಿಯಿಂದ ಯಾವ ಸ್ವಾದ ಬಂದಿದೆ, ನಮಗಿಂತ ಮೊದಲು ತಿಂದವರು ಈ ತಿನಿಸಿನ ಗುಣದ ಬಗ್ಗೆ ಏನ್ ಹೇಳಿದ್ದಾರೆ, ಒಬ್ಬ ಇತ್ಯಾದಿ. ಮೊದಲಿಗೆ ಈ ಬಗೆಯ ಶ್ರದ್ಧೆ, ಸಂಕಲ್ಪ ಬಲ ಮತ್ತು ಆಸ್ಥೆಗೆ ಶರಣು.
ಸಾಲದಕ್ಕೆ 90% ಟೈಪಿಸಿದ್ದು ಈ ಲೇಖಕಿಯಂತೆ. ಕೇಳಿ ನನಗೆ ತಲೆ ತಿರುಗೋದೊಂದು ಬಾಕಿ ಇತ್ತು. ಮುಂಬೈಯಲ್ಲಿ ಇಂದಿನ ಕಾಲದಲ್ಲಿ ಇಂಥವ್ರು ಇದ್ದಾರೆ ಎಂಬುದೇ ನನಗೆ ಬೆರಗು ಸೋಜಿಗ. ಯಾಕಂದ್ರೆ ಪರಾಮರ್ಶನ, ಪ್ರೌಢ ಕಲಿಕೆ ಅಥವಾ ಅಕಾಡೆಮಿಕ್ ಸ್ಟಡಿ, ಡಿಸಿಪ್ಲಿನ್ ಈ ಶಬ್ದಗಳು ಮತ್ತು ನಾನು ಸರ್ ಬೇರೆ ಬೇರೆ ಗ್ರಹದಲ್ಲಿ ವಾಸ ಮಾಡೋದು. ಇರ್ಲಿ, ಅಂತೂ ನಿಮ್ಮ ಮುಂದೆ ಇದ್ದಿದ್ದೇನೆ, ಒಪ್ಪಿಸಿಕೊಳ್ಳಿ. 207 ಪುಟಗಳು ಎಂದೆ ಮುನ್ನುಡಿ, ಪ್ರಕಾಶಕರ ಮಾತು ಮತ್ತು ಕಲಾ ಬರದ ಅಂತರಂಗದಿಂದ ಇವಿಷ್ಟು ಮೊದಲಿನಲ್ಲಿ ಮತ್ತು ಕೊನೆಯಲ್ಲಿ ಬರುವ ಸಮಾರೋಪ ಜಯಂತ್ ಕಾಯ್ಕಿಣಿಯವರ ಜೀವನ ವಿವರ ಮತ್ತು ವಾಂಗ್ಮಯ ಸೂಚಿಯನ್ನು ಬಿಟ್ಟು ಈ ಹೊತ್ತಿಗೆಯಲ್ಲಿ ನಡುವೆ 9 ಅಧ್ಯಾಯಗಳಿವೆ. ಅಧ್ಯಯನದ ಉದ್ದೇಶ, ವ್ಯಾಪ್ತಿ, ಪ್ರಬಂಧದ ಹುಟ್ಟು ಮತ್ತು ಬೆಳವಣಿಗೆ, ಬದುಕಿನೊಂದಿಗೆ ಮೂಡಿದ ಬರಹ. ನನಗೆ ತುಂಬಾ ಇಷ್ಟ ಆಯ್ತು ಇದು. ಪ್ರಬಂಧದ ಹುಟ್ಟು ಮತ್ತು 4 ಜಯಂತರ ಪ್ರಬಂಧಗಳಲ್ಲಿ ಬದುಕಿನ ವಿನ್ಯಾಸ. ಇದು ನನಗೆ ತುಂಬಾ ಇಷ್ಟವಾದ ಅಧ್ಯಾಯ. ಯಾವ್ದು ಇಷ್ಟ ಅಲ್ಲ ಅಂತ ಕೇಳಿ, ಏನು ಉತ್ತರನೇ ಬರೋದಿಲ್ಲ. ಲಲಿತ ಪ್ರಬಂಧ 5, 6 ಲಘು ಪ್ರಬಂಧ, 7 ಕೃತಿಗಳ ಅವಲೋಕನ, 8 ಟೂರಿಂಗ್ ಟಾಕೀಸ್ ಮತ್ತು 9 ಜಯಂತರ ಬರಹಗಳ ಅನನ್ಯತೆ. ಕಾಯ್ಕಿಣಿಯವರ ಕಥನೇತರ ಗದ್ಯ ಬರಹಗಳ ಕುರಿತಾಗಿ ಅಧ್ಯಯನ ಮಾಡುವ ಪ್ರಯತ್ನ ಕೃತಿಯಲ್ಲಿದೆ. ಅವರ ಸಮಗ್ರ ಪ್ರಬಂಧ ಸಾಹಿತ್ಯದ ಆಳ, ಅಗಲ, ವೈಭವಗಳನ್ನು ಇಲ್ಲಿ ಬೆಳಕಿಗೆ ಹಿಡಿಯಲಾಗಿದೆ ಎಂದಿದ್ದಾರೆ ಕಲಾ. 2006ರಲ್ಲಿ ಬಂದ ಶಬ್ದತೀರ, 7ರಲ್ಲಿ ಬಂದ ಬೊಗಸೆಯಲ್ಲಿ ಮಳೆ, 13ರ ಟೂರಿಂಗ್ ಟಾಕೀಸ್ ಮತ್ತು 18ರ ಗುಲ್ಮೊಹರ್ ಇವು ಪ್ರಬಂಧ ಸಂಕಲನಗಳು. ತಮಾಷೆ ನೋಡಿ, ಬೊಗಸೆಯಲ್ಲಿ ಮಳೆ ಸಂಕಲನದಲ್ಲಿ ಬಿಂಬಗಳ ತೋಟದಲ್ಲಿ ಕುಚ್ಚು ಕುಚು ಕುಚು ಕುಚ್ಚು ಎಂಬ ಶೀರ್ಷಿಕೆ ಬರ್ತದೆ. ಹೇರ್ ಕಟ್ಟಿಂಗ್ ಸಲೂನಿನಲ್ಲಿ ಒಬ್ಬ ಪುಟ್ಟ ಹುಡುಗ, ಅವನು ಎದುರು ಬದ್ರು ಕನ್ನಡಿ ಕಾಣ್ತದಲ್ಲ, ಅದರಲ್ಲಿ ಒಂದರಲ್ಲಿ ಒಂದು ಪ್ರತಿಫಲನ ಆಗತ್ತಲ್ಲ, ಆ ದೃಶ್ಯ ಒಂದರ್ಥದಲ್ಲಿ ಇದು ಅಂಥದ್ದೇ ದೃಶ್ಯ ಅಲ್ವೇ? ಜೀವನ ಅಥವಾ ಜೀವನದ ತುಣುಕು, ಅದನ್ನು ಪ್ರತಿಫಲಿಸುವ ಪ್ರಬಂಧಗಳನ್ನು ಬರೆದಿರುವ ಲೇಖಕರು, ಆ ಪ್ರಬಂಧಗಳನ್ನು ಕನ್ನಡಿಯಲ್ಲಿ ಕಾಣುವ ಮತ್ತು ನಮಗೆ ಕಾಣಿಸುವ ಕಲಾ ಬರೆದಿರುವ ಸಂಪ್ರಬಂಧದ ಕಿರುನೋಟ ಕೊಡಲು ಹೊರಟಿರುವ ನಾನು. ಒಟ್ಟಿನಲ್ಲಿ ಬಿಂಬಗಳ ತೋಟ. ಗುಲ್ಮೊಹರ್ ಬಿಟ್ಟು ಉಳಿದ 3 ಸಂಕಲನಗಳನ್ನು ನಾನು ಓದಿದ್ದೇನೆ, ತುಂಬಾ ಇಷ್ಟಪಟ್ಟಿದ್ದೇನೆ. ಜಯಂತ್ ಕಾಯ್ಕಿಣಿಯವರ ಪ್ರಬಂಧಗಳನ್ನು ಅನಾಮಿಕಳಾಗಿ ಓದುವುದೆಂದರೆ ಒಂದು ಅಧ್ಯಾತ್ಮ ಎನ್ನುತ್ತಾರೆ ಲೇಖಕಿ. ಅವರ ಭಾಷೆಯ ವೈಶಿಷ್ಟ್ಯ ಮತ್ತು ಗ್ರಹಿಕೆಯ ವೈಶಿಷ್ಟ್ಯ ಇವೆರಡು ಸಾಮಾನ್ಯ ಲೇಖಕರ ಮತ್ತು ಜನರ ಕ್ರಮಗಳಿಗಿಂತ ಭಿನ್ನ. ಹೀಗಾಗಿ ಅವರ ಕೃತಿಗಳ ಅಧ್ಯಯನಕಾರರು ಎದುರಿಸುವ ಸಮಸ್ಯೆಗಳನ್ನು ಕಲಾ ಅವರು ಎದುರಿಸಿದ್ದಾರೆ ಮತ್ತು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸಿಕೊಂಡಿದ್ದಾರೆ. ಕಾಯ್ಕಿಣಿಯವರ ಗ್ರಹಿಕೆಯ ನೆಲೆಯನ್ನು ಗ್ರಹಿಸುವುದಕ್ಕಾಗಿ ಇಲ್ಲಿ 2 ಅಧ್ಯಾಯಗಳಿವೆ. ಬೊಗಸೆಯಲ್ಲಿ ಮಳೆ, ಶಬ್ದತೀರ, ಗುಲ್ಮೊಹರ್ ಇವುಗಳಲ್ಲಿ ಬಾಲ್ಯದ ಬದುಕು, ಮುಂಬೈ ಬದುಕು ಮತ್ತು ವಲಸೆ ಬದುಕು, ಹೀಗೆ ಬದುಕನ್ನು ಗ್ರಹಿಸುವ ನೆಲೆ ಒಂದು. ಇನ್ನೊಂದು ಟೂರಿಂಗ್ ಟಾಕೀಸ್, ಇದರಲ್ಲಿ ಜಯಂತರ ಕಲಾನುಭವಗಳು ಹೀಗೆ ಪ್ರತ್ಯೇಕವಾಗಿ ಚರ್ಚಿಸಿದ್ದಾರೆ ಎಂಬುದನ್ನು ಮುನ್ನುಡಿಕಾರರು ಎತ್ತಿ ತೋರಿಸುತ್ತಾರೆ. ಹೌದಲ್ಲ, ಎಷ್ಟು ಜಾಣ್ಮೆಯಿಂದ ಮಾಡಿದಾರಲ್ವಾ ಅನಿಸ್ತು. ಸಭಿಕರಲ್ಲಿ ಅನೇಕರು ಈ ಪ್ರಬಂಧಗಳನ್ನು ಅಂಕಣವಾಗಿ ಬರ್ತಾ ಇದ್ದಾಗಲೋ ಅಥವಾ ಪುಸ್ತಕವಾಗಿ ಬಂದ ಮೇಲೆ ಓದಿರುತ್ತೀರಿ. ಅದರಲ್ಲಿರೋ ವ್ಯಾಪಕ ವಿಷಯದ ಭಂಡಾರ, ಗ್ರಹಿಕೆಯ ವಿವಿಧ ನೆಲೆಗಳು, ನಿತ್ಯ ಕಾಣುವ ಸಂಗತಿಗಳಲ್ಲಿಯೇ ಹೊಸದಾಗಿ ಮಿಂಚುವ ನೋಟಗಳು, ಕಲಾತ್ಮಕತೆ, ಮಾನವೀಯ ಕಾಳಜಿ, ಜೀವಪರ ಒಟ್ಟು ನೋಟ, ಅಲ್ಲಲ್ಲಿ ಮಿಂಚುವ ಹಾಸ್ಯ, ಕೊಂಚ ವ್ಯಂಗ್ಯ ಮುಂತಾಗಿ ನಿಮ್ಮಲ್ಲಿ ಅನೇಕರ ಅನುಭವಕ್ಕೂ ಬಂದಿರಬಹುದು. ಸರ್ರಿಯಲಿಸಂ ನನಗೆ ಕಾಣೋದು ತುಂಬಾ ಸರ್ರಿಯಲಿಸ್ಟಿಕ್ ಗುಣ. ಕಥೆಗಳಲ್ಲಂತೂ ಸರಿಯೇ ಸರಿ, ಪ್ರಬಂಧಗಳಲ್ಲೂ ನನಗೆ ತುಂಬಾ ಕಾಣಿಸುತ್ತೆ ಅದು. ಲೇಖಕಿ ಹಲವು ಪ್ರಬಂಧಗಳ ಪುಟ್ಟ ಸಾರಾಂಶ, ಅದರಲ್ಲಿ ಅವರಿಗೆ ಕಂಡ ನೋಟ, ತಮಗೇಕೆ ಇಷ್ಟವಾಯಿತು ಇತ್ಯಾದಿ ದಾಖಲಿಸ್ತಾ ಹೋಗ್ತಾರೆ. ಐ ಕೋಟ್, ಜಯಂತರ ಬರಹಗಳಲ್ಲಿ ವಿಶೇಷತೆಯನ್ನು ಗುರುತಿಸಿ ಬರೆಯುವುದು ಕಷ್ಟ. ಒಂದನ್ನು ಬರೆಯಲು ಹೋದರೆ ಇನ್ನೊಂದನ್ನು ಕಳೆದುಕೊಂಡ ಭಾವ. ಏಕೆಂದರೆ ಅವರ ಚಿಕ್ಕ ಚೊಕ್ಕ ಪ್ರಬಂಧಗಳಲ್ಲಿ ಪ್ರತಿ ಪದವೂ ವಿಶೇಷವೇ. ಅವರ ಗದ್ಯ, ಪದ್ಯ, ಕತೆ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಓದಿ ಅನುಭವಿಸಬಹುದೇ ಹೊರತು ವಿಭಾಗಗಳಲ್ಲಿ ವಿಂಗಡಣೆ ಮಾಡುವ ಪ್ರಯತ್ನ ಸುಲಭವಾದುದಲ್ಲ. ಎಕ್ಸಾಕ್ಟ್ಲಿ ಹೌದು ಎನಿಸುವ ಮಾತುಗಳು. ಇನ್ನೊಂದು ಕಡೆ ತಮ್ಮ ಅಭಿಪ್ರಾಯಗಳ
ಜೊತೆ ಅವರು ಪ್ರಸಿದ್ಧ ಬರಹಗಾರರು ವಿಮರ್ಶಕರು ಬರೆದ ಅವರ ಬರವಣಿಗೆ ಬಗ್ಗೆ ಬರೆದ ಕೋಟ್ಗಳನ್ನು ಹಾಕ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲವನ್ನು ಒಂದು ಅಡಕ ಮಾಡಿ ಒಂದು ಕೃತಿಯಲ್ಲಿ ಬರ್ದಿದಾರಲ್ಲ, ಎಲ್ಲವೂ ಇದೆ ಅದರಲ್ಲಿ. ಪ್ರಬಂಧ ಲೋಕದ ಇಡೀ ಒಂದು ಚಿತ್ರ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ತುಂಬಾ ಇದೆ. ಅದರಲ್ಲಿ ಕೆಲವು ಮಾತ್ರ ಹೇಳ್ತೇನೆ ನಾನು. ತೇಜಸ್ವಿ ನಿರಂಜನ್ ಅವರು ಹೇಳಿರುವುದು, ಅವರ ಕಥನ ಕ್ರಮಕ್ಕೆ ಬಗ್ಗೆ ಹೇಳಿದ್ರು ನನಗದು ಪ್ರಬಂಧಕ್ಕೂ ಅನ್ವಯವಾಗುತ್ತೆ ಬಹುಮಟ್ಟಿಗೆ ಅನಿಸ್ತಾ ಇದೆ. ಅದಕ್ಕೆ ಅದನ್ನು ಕೋಟ್ ಮಾಡ್ತಾ ಇದ್ದೇನೆ. ಕನ್ನಡದಲ್ಲಿ ಬರೆಯುತ್ತಿದ್ದರು ಜಯಂತರು ಕೇವಲ ಕನ್ನಡದ ಬರಹಗಾರರಾಗಿಯೇ ಸಲ್ಲುತ್ತಾರೆ ಎನ್ನುವುದು ಅನುಮಾನವೇ. ಅವರು ಬರೆಯುತ್ತಿರುವ ಭಾಷೆ ಮತ್ತು ಅವರ ಕಥೆಗಳಲ್ಲಿ ತುಂಬಿರುವ ವಿವಿಧ ಕನ್ನಡೇತರ ಪಾತ್ರಗಳು ಸಾಮಾನ್ಯವಾಗಿ ಸ್ವಾತಂತ್ರ್ಯೋತ್ತರ ಭಾಷಾವಾರು ಪ್ರಾಂತ್ಯಗಳ ಸಂರಚನೆ ಬಳಿಕ ನಮ್ಮಲ್ಲಿಗೆ ಬಳಕೆಗೆ ಬಂದ ನಿರ್ದಿಷ್ಟ ಭಾಷೆಯೊಂದಿಗೆ ವ್ಯಕ್ತಿಯನ್ನು ಗುರುತಿಸುವ ಒಂದು ಮಿತಿ ಏನಿದೆ ಅದನ್ನು ಸುಲಭವಾಗಿ ಮೀರಿ ನಿಲ್ಲುತ್ತವೆ. ಹಾಗೆ ಮೀರುತ್ತಲೇ ಅವು ಇಲ್ಲಿನ ಪುಟಗಳಲ್ಲಿ ನಗರದ ತಳಮಟ್ಟದ ಬದುಕಿನ ಅನುಭವಗಳೊಂದಿಗೆ ಅದರದೇ ಆದ ಘಾಟಿನಲ್ಲಿ ಮಾತಿಗಿಳಿಯುತ್ತವೆ ಅಂತಾರೆ ತೇಜಸ್ವಿನಿಯವರು. ಕಥೆಗಳ ಬಗ್ಗೆ ಸರ್, ಪ್ರಬಂಧಗಳ ಟ್ರಾನ್ಸ್ಲೇಷನ್ ಇಸ್ ಡ್ಯೂ ನೌ. ಹಾಗೆ TP ಅಶೋಕ್ ಅವರ ನುಡಿಗಳು, ಮನುಷ್ಯರ ಘನತೆ ಮತ್ತು ಚೈತನ್ಯಗಳನ್ನು ಕಾಣುವುದು ಮತ್ತು ಕಾಣಿಸುವುದು ಜಯಂತರ ಕಥನ ಕರ್ಮದ ಉದ್ದೇಶ ಮತ್ತು ಲಕ್ಷಣಗಳು. ಸ್ಥಿತಿಯು ಎಷ್ಟೇ ರುದ್ರವಾಗಿದ್ದರೂ ಅದನ್ನು ಎದುರಿಸುವ ಮತ್ತು ದಾಟುವ ಮಾನವೀಯ ಸಾಧ್ಯತೆಯ ಶೋಧದಲ್ಲಿ ಅವರ ಬರವಣಿಗೆಯ ಸ್ವರೂಪ ಸಿದ್ಧಗೊಳ್ಳುತ್ತದೆ ಮತ್ತು ಜೀವನ ದೃಷ್ಟಿ ಕಟ್ಟಿಕೊಳ್ಳುತ್ತದೆ ಅಂತಾರೆ TP ಅಶೋಕ್ ಅವರು. ಎರಡೂ ಹೇಳಿಕೆಗಳು ಕಥನ ಕ್ರಮಕ್ಕೆ ಸಂಬಂಧಪಟ್ಟಂತೆ ಬಂದಿರುವ ನುಡಿಗಳಾದರೂ ಕಲಾ ಭಾಗವತ್ ಅವರು ಬದುಕಿನೊಂದಿಗೆ ಮೂಡಿದ ಬರಹ ಅಧ್ಯಾಯದಲ್ಲಿ ಅವುಗಳನ್ನು ಸೇರಿಸಿದ್ದಾರೆ. ಪ್ರಬಂಧ ಲೋಕಕ್ಕೂ ಇದು ಅನ್ವಯ ಎಂದು ಓದುಗರಾದ ನನಗಂತೂ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಕೋಟ್ ಕಲಾ, ಜಯಂತರ ಲೇಖನಗಳು ಒಬ್ಬ ವ್ಯಕ್ತಿಯ ಅಂತರಂಗಕ್ಕೆ ನೇರವಾಗಿ ಪ್ರವೇಶ ಒದಗಿಸುವ ಕಾವ್ಯದ ಸಾಲುಗಳ ಸಂತೆ. ಅವರು ಭಾಷೆ, ಲಿಪಿ, ಕಲೆ, ಸಂಗೀತ, ವಿಜ್ಞಾನ, ಸಾಹಿತ್ಯಗಳ ಸಂಯುಕ್ತ ಆಸಕ್ತಿಯ ಪಯಣಿಗಳು. ಬೆರಗು, ಕುತೂಹಲ, ಲೋಕದೃಷ್ಟಿ, ವಿಶೇಷ ಪದಪುಂಜ, ಉಪಮೆ, ರೂಪಕ, ಪ್ರತಿಮೆಗಳು ಅವರ ಸಾಹಿತ್ಯದ ಸೋಜಿಗ ಸತ್ಯ. ಅವರ ಗದ್ಯ ಬರಗಳಲ್ಲಿ ಪರಂಪರೆಯಿಂದ ಬಂದ ಸಾಹಿತ್ಯದ ಛಾಯೆ ಇದೆಯೇ ವಿನಃ ಅಲ್ಲಿ ಕಾಣಸಿಗುವ ಆಡಂಬರದ ಪದಗಳ ಬಳಕೆಯಾಗುವುದಿಲ್ಲ. ಘನ ಗಂಭೀರ ವಿಷಯಗಳನ್ನು ಸಾರ್ವಕಾಲಿಕ ನೆಲೆಯಲ್ಲಿ ಸರಳವಾಗಿ ಹೇಳುವ ಕುಶಲತೆ ಎದ್ದು ಕಾಣುತ್ತದೆ. ಜಯಂತರೊಬ್ಬರೇ ಹೀಗೆ ಬರೆಯಲು ಸಾಧ್ಯ ಎನ್ನುವ ವೈಶಿಷ್ಟ್ಯವಿದೆ ಅವರ ಗದ್ಯದಲ್ಲಿ ಅಂತಾರೆ. ಪ್ರತಿ ಬಾರಿ ಓದಿದಾಗಲೂ ಮನಸ್ಸು ವಿಶಾಲವಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಇನ್ನೊಂದು, ಮತ್ತೆ ಬರವಣಿಗೆಯ ಮೂಲಕ ಚಿಂತನೆ ನಡೆಸಬೇಕೇ ವಿನಃ ವಿಷಯದ ಮೇಲೆ ಬರವಣಿಗೆ ಸರಿಯಲ್ಲ ಎಂಬ ಜಯಂತರ ಧೋರಣೆ ಅವರ ಎಲ್ಲ ಸಾಹಿತ್ಯ ಪ್ರಕಾರಗಳಂತೆ ಗದ್ಯ ಬರಹಗಳಲ್ಲಿಯೂ ಪ್ರತಿಫಲಿಸಿದೆ ಅಂತ ಕಲಾ ಅವರು ಗುರುತಿಸ್ತಾರೆ. ಕಲಾ ವಿಶ್ಲೇಷಿಸಿರೋ ಪ್ರಬಂಧಗಳಲ್ಲಿ ಹೆಸರು ಸಹ ಹೋದ್ರೆ ಇಲ್ಲೇ ಒಂದು 15 ನಿಮಿಷ ಅದಕ್ಕೆ ಬೇಕಾದದ್ದು. ಸಂಕ್ಷಿಪ್ತವಾಗಿ ನನಗೆ ಮೆಚ್ಚುಗೆ ಅದು ಅನೇಕ ಇದೆ. ಸೂಜಿ ಕಳೆದರೆ ಮತ್ತೆ ಸಿಗುವುದಿಲ್ಲ, ಕೆಂಪು ಪರಿಮಳದ ಮೋಡ, ನೈಟಿ ಮರ, ಅಘನಾಶಿನಿಯ ತಡಿಯಲ್ಲಿ, ನನ್ನ ಫೇವ್ರೇಟ್ ಇದು, ವ್ಯಾಸರಾಯ ಬಲ್ಲಾಳರಿಗೊಂದು ಮುಂಬೈ ಕಾಗದ, ಮುಂಬೈ ಗೀತೆ, ಪುಟ್ಟ ಕನ್ನಡಿಯಿಂದ ಎದ್ದು ಬಂದ ಯಕ್ಷಿಗರು ಭಾಷಾ ಬಳಕೆಗಾಗಿ, ಚಪ್ಪಟೆ ಜೀವಿಗಳು, ಹಿಂಬಾಗಿಲು ಎಂಬ ನಿಶ್ಶಬ್ದ ಕೋಶ, ಯಾರದೋ ಕನಸಿನಲ್ಲಿ ಯಾಕೆ ಉಳಿಗ, ಸಣ್ಣ ಸಂಕಟದ ಸಂಕ, ಟೂರಿಂಗ್ ಟಾಕೀಸ್ನ ಅನೇಕ ಲೇಖನಗಳು. ಇದರಲ್ಲಿ ನಾನು ಕೆಲವಷ್ಟೇ ಹೆಸರು ಹೇಳ್ತಾ ಇದ್ದೇನೆ. ಕಲಾ ಅದ್ರ ಬಗ್ಗೆ ಸಂಗ್ರಹ ಮಾಡಿ ಬರೆದಿರುವುದು ಮತ್ತೆ ಅದರ ಬಗ್ಗೆ ಇವರು ವ್ಯಾಖ್ಯಾನ ಮಾಡಿರುವುದು ನನಗೆ ತುಂಬಾ ಇಷ್ಟ ಆಯ್ತು. ಮೂಲ ಬರಹದ ಅಭಿಮಾನಿಯಾದ ನೆಲೆಯಲ್ಲಿ ನನಗೆ ಈ ಕೃತಿಯಲ್ಲಿ ಜಯಂತರ ಪ್ರಬಂಧಗಳಿಗೆ ನೇರವಾಗಿ ಸಂಬಂಧಪಟ್ಟ ಅಧ್ಯಾಯಗಳು ತುಂಬಾ ಇಷ್ಟವಾದವು. ಹೆಚ್ಚಿನ ಸಂಶೋಧಕರಿಗೆ ಮತ್ತು ಅಧ್ಯಯನಕಾರರಿಗೆ ಕೃತಿಯ ಉಳಿದ ಅಂಶಗಳು ಅಗತ್ಯ ಎಂದು ಒಪ್ಪುತ್ತೇನೆ. ಇನ್ನು ಅರ್ಪಣೆಯ ಪುಟ ಸಾಹಿತಿ ಕಲಾವಿದರ ಬಗೆಗಿನ ನುಡಿಚಿತ್ರಗಳ ಕುರಿತು ಕಲಾ ಬರೆದ ಸಾಲುಗಳು ಸೊಗಸಾಗಿವೆ. ನಾನು ಗುಲ್ಮೊಹರ್ ಓದಿಲ್ಲ, ಹೀಗಾಗಿ ಕಲಾ ಅವರಲ್ಲಿ ಒಂದು ವಿಷಯ ಕೇಳಬೇಕಾಗಿತ್ತು. ದೇಶಕಾಲ ಎಂಬ ಪತ್ರಿಕೆ ವಿಶೇಷಾಂಕದಲ್ಲಿ ನಾಡಿನ ಉತ್ತಮ ಕಥೆಗಾರರ ಒಂದೊಂದು ಕಥೆ ಬಂದಿತ್ತು. ಪ್ರತಿಯೊಂದರ ಆರಂಭದಲ್ಲಿಯೂ ಜಯಂತರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಸಂಕ್ಷಿಪ್ತವಾಗಿ ಆಯಾ ಕಥೆಗಾರರ ಪರಿಚಯ ಮಾಡಿಕೊಟ್ಟಿದ್ದರು. ಓದಿದ್ದೀರಾ? ಒಂದನ್ನು ಮಾತ್ರ ಉಲ್ಲೇಖಿಸುತ್ತೇನೆ. ಶ್ರೀನಿವಾಸ್ ವೈದ್ಯರ ಕುರಿತು ಐ ಕೋಟ್, ಬರವಣಿಗೆ ಎಂದರೆ ಸೋದ್ದೇಶ್ಯವಾದ ಒಂದು ಬಹಿರಂಗ ಬೌದ್ಧಿಕ ಕಸರತ್ತು ಅಥವಾ ತೀರಾ ಖಾಸಗಿಯಾದ ಒಂದು ಆತ್ಮಶೋಧದ ಗೀಳು ಎಂಬ ಎರಡೂ
ಅತಿರೇಕಗಳ ಹಂಗು ಕಳಚಿಕೊಂಡು ತಮ್ಮ ಸಮೃದ್ಧ ಅನುಭವ ಪ್ರಪಂಚದ ಸಾಗರದೊಳಗೆ ಪಟ್ಟೆ ಚಡ್ಡಿ ಹಾಕಿಕೊಂಡು ಜಿಗಿಯುವವರು ಶ್ರೀನಿವಾಸ್ ವೈದ್ಯ. ಅವರು ಈಸಿದಷ್ಟು ಓದುಗರಾದ ನಾವು ಜಯಿಸುತ್ತೇವೆ. ಅಂತರಂಗ ಬಹಿರಂಗ ವ್ಯಕ್ತಿ ಸಮಾಜ ಎಂದೆಲ್ಲ ಕಾಲ್ಪನಿಕ ಗಡಿರೇಖೆ ಹಾಕಿಕೊಳ್ಳದೆ ಒಟ್ಟಂದದಲ್ಲಿ ಸಮಾಜವನ್ನು ತುಂಬಾ ಅಚ್ಚೆಯಿಂದ ಅಷ್ಟೇ ಅಚ್ಚರಿಯಿಂದ ಅನುಭವಿಸಿದ ಈ ಜೀವಿಯ ಬರವಣಿಗೆಯಲ್ಲಿ ಬದುಕು ತನ್ನೆಲ್ಲ ನೆಳಲು ಬೆಳಕುಗಳೊಂದಿಗೆ ಬಸಿಯುತ್ತದೆ. ಇದು ಹೀಗೇಕೆ ಎಂದು ಕೇಳದೆ, ಅರೆ ಇದು ಹೀಗಿದೆಯಲ್ಲ ಎಂದು ಸೋಜಿಗದಿಂದ ಇರವನ್ನು ಅನುಭವಿಸುವ ಅರಿವಿನ ದಾರಿ ಇದು. ಅರಿವೇ ಗುರು ಎಂದರೆ ಹೌದ್ರಿ, ಆದರೆ ಅದು ಅಲ್ಲಲ್ಲಿ ಸ್ವಲ್ಪ ಹರಿದಿರ್ತದೆ ಎಂದು ಗಹಗಹಿಸಿ ಬರವಣಿಗೆಯಲ್ಲಿ ಗಹಗಹಿಸಿ ನಗುವ ವೈದ್ಯರ ವಿನೋದ ಅಪ್ಪಟ. ಯಾವ ಹಪಹಪಿ ತರಾತುರಿ ಇಲ್ಲದೆ ನಿವೃತ್ತಿಯ ನಂತರವೇ ಬರವಣಿಗೆಯಲ್ಲಿ ಪೂರ್ಣ ಪ್ರವೃತ್ತರಾಗಿರುವ ವೈದ್ಯರ ಕಥಾ ಕಾದಂಬರಿಗಳನ್ನು ಓದುವುದೆಂದರೆ ಎಂದೋ ಎಲ್ಲೋ ಕಾಣೆಯಾಗಿದ್ದ ಬಂಧು ಬಳಗವನ್ನೆಲ್ಲ ದಾರಿಯಲ್ಲಿ ಮತ್ತೆ ಭೇಟಿಯಾದಂತೆ. ಇಷ್ಟು ಪರಿಚಯ ಕೊಡ್ತಾರೆ. ಬರೀ ಒಂದು ಪರಿಚಯ ಮಾತ್ರ ಓದಿದ್ದು ನಾನು. ಹೀಗೆ ಸಮಕಾಲೀನ ಲೇಖಕರು ಇತರ ಸಮಕಾಲೀನ ಲೇಖಕರ ಬಗ್ಗೆ ಹೇಳುವ ಪರಿಚಯ ಇದೆಯಲ್ಲ, ಅದು ನಮಗೆ ತುಂಬಾ, ಯಾಕಂದ್ರೆ ಅವ್ರು ಅದೇ ಓದುಗರ ಮಾಸಿಗೆ ಬರಿತಾ ಇರ್ತಾರೆ, ಸಾಧಾರಣ ಅದೇ ಅನುಭವಗಳನ್ನು ದಾಟಿಕೊಂಡು ಬಂದಿರ್ತಾರೆ. ನನಗೆ ತುಂಬಾ ಕುತೂಹಲ. ಮುಂದಿನ ಸರಿ ಕಲಾ ಅವರು ಈ ಬಗ್ಗೆ ಪ್ರಯತ್ನ ಮಾಡ್ಬೋದೇನೋ ಅಂತ ಸುಮ್ಮನೆ ನನ್ನ ಆಸೆ ಅಷ್ಟೇ. ಇನ್ನೊಂದು ಕಡೆ HSV ಅವರು ಜಯಂತರನ್ನು ಕುರಿತು ಬರೆದ ಸುನೀತದ ಸಾಲುಗಳಲ್ಲಿ ಕೆಲವನ್ನು ಕೋಟ್ ಮಾಡ್ತಾ ಇದ್ದೇನೆ. ಚಿತ್ತಾರ ಸಮೇತ ಅಂತರಾಳವ ಕೆತ್ತಿ ಕಳುಹುತ್ತಿದ್ದ ಹಳೆಯ ಗೆಳೆಯನಲ್ಲಿ ಪರಾತ್ಪರ ಕಥಾ ಪ್ರಸಂಗಕ್ಕೆ ಅಂತರಂಗವ ಬಿಡತಿ ಬಿಟ್ಟವ. ಅಗ್ರಾಹ್ಯ ಲಿಪಿಗೆ ಅಕ್ಷರ ತಿದ್ದಿ ದೂರ ದೂರಿಗೆ ಕಳುಹಿಸಿಕೊಟ್ಟ ಸ್ನೇಹ ಲೋಲ ಇತ್ಯಾದಿಯಾಗಿ ಮುಂದುವರಿತದೆ. ಅದರಲ್ಲಿ ಬೇರೆ ಕಥೆಗಳ ರೆಫರೆನ್ಸ್ ಎಲ್ಲ ಬರ್ತದೆ, ಅದನ್ನ ನಾನು ಓದುದಿಲ್ಲ. ಹೀಗೆ ಜಯಂತರ ಬರವಣಿಗೆಯಲ್ಲಿ ಒಂದು ಚಿತ್ರಕ ಗುಣ ಇದೆಯಲ್ಲ, ಅದನ್ನ ತುಂಬಾ ಜನರು ವ್ಯಕ್ತಪಡಿಸಿದ್ದಾರೆ. ಕಲಾ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ. ಇಂತಹ ಲೇಖಕರೊಬ್ಬರ ಪ್ರಬಂಧ ಲೋಕವನ್ನು ಇಷ್ಟೆಲ್ಲಾ ಆಯಾಮಗಳಲ್ಲಿ ವಿವೇಚಿಸಿದ ಕಲಾ ಅವರಿಗೆ ನನ್ನ ಅಭಿನಂದನೆಗಳು. ನಿಜಕ್ಕೂ ಮುನ್ನಡಿಕಾರರು ಹೇಳಿದಂತೆ ಈ ಕೃತಿ ಮುಂದೆ ಅಧ್ಯಯನ ಮಾಡುವವರಿಗೆ ಅಗತ್ಯ ಬೇಕಾಗುತ್ತದೆ. ನನ್ನಂತ ಸಾಮಾನ್ಯ ಓದುಗರಿಗೂ ಇದರ ಮೌಲ್ಯ ಕಡಿಮೆ ಏನಲ್ಲ. ಜಯಂತರ ಪ್ರಬಂಧಗಳನ್ನು, ಅವರ ಸಾಹಿತ್ಯವನ್ನು ಅಷ್ಟೇ ಯಾಕೆ ಯಾವುದೇ ಸಾಹಿತ್ಯವನ್ನು ಆಸ್ವಾದಿಸಲು ಉತ್ತಮವಾದ ಮತ್ತು ಸಮಂಜಸವಾದ ಪಥಗಳು ಇದರಲ್ಲಿ ಕಾಣಿಸುತ್ತವೆ, ಧಾರಾಳವಾಗಿ ಕಾಣಿಸುತ್ತವೆ. ಕಲಾ ಅವರ ಮುಂದಿನ ಅಧ್ಯಯನದ ಬಗ್ಗೆ